ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ಅರ್ಥಶಾಸ್ತ್ರ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ದ್ವಿತೀಯ PUCಯ ಅರ್ಥಶಾಸ್ತ್ರದ 11ನೆಯ ಪಾಠ, ಓಪನ್ ಇಕಾನಮಿ ಮ್ಯಾಕ್ರೋ ಇಕನಾಮಿಕ್ಸ್. ಈ ಪಾಠದಲ್ಲಿ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಹೇಗಿರುತ್ತೆ, ಯಾವೆಲ್ಲ ಟಾಪಿಕ್ಗಳನ್ನ ನಾವು ಕಲಿಬೇಕಾಗತ್ತೆ, ಅದೆಲ್ಲದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಓಪನ್ ಎಕಾನಮಿ ಮ್ಯಾಕ್ರೋ ಎಕನಾಮಿಕ್ಸ್ ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 4 ಮಾರ್ಕ್ 2 ಪ್ರಶ್ನೆ, ಒಟ್ಟು 12 ಮಾರ್ಕ್ಸಿಗೆ ಈ ಪಾಠದಿಂದ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಕಲಿಬೇಕಾಗಿರುವಂತ ಟಾಪಿಕ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್, ವಾಟ್ ಇಸ್ ಅನ್ ಓಪನ್ ಇಕಾನಮಿ. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮಕ್ಕಳೇ 2 ವಿಧವಾದ ಅರ್ಥವ್ಯವಸ್ಥೆಗಳನ್ನ ನಾವು ಕಾಣಬಹುದು. ಒಂದು ಕ್ಲೋಸ್ಡ್ ಎಕಾನಮಿ, ಮತ್ತೊಂದು ಇರ್ತಕ್ಕಂಥದ್ದೇ ಓಪನ್ ಇಕಾನಮಿ. ಯಾವುದೇ ಒಂದು ಕ್ಲೋಸ್ಡ್ ಎಕಾನಮಿ ಹೆಸರೇ ಹೇಳ್ತಾ ಇರುವ ಹಾಗೆ, ಒಂದು ಕ್ಲೋಸ್ಡ್ ಎಕಾನಮಿ ಅದು ಹೊರ ಜಗತ್ತಿನೊಟ್ಟಿಗೆ ಯಾವುದೇ ರೀತಿಯಾದ ಟ್ರೇಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಮಾಡದೆ ಬರೀ ಅದರ ದೇಶದೊಳಗೆ ಟ್ರೇಡಿಂಗ್ ಅನ್ನಾಗಿರ್ಬಹುದು, ಯಾವುದೇ ರೀತಿಯಾದ ಅರ್ಥವ್ಯವಸ್ಥೆಯ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಅದಕ್ಕೆ ವಿರುದ್ಧವಾಗಿ ಬರುವಂತಹ ಒಂದು ಅರ್ಥವ್ಯವಸ್ಥೆಯೇ ಓಪನ್ ಇಕಾನಮಿ. ಹೆಸರೇ ಹೇಳ್ತಾ ಇರುವ ಹಾಗೆ ಓಪನ್ ಇಕಾನಮಿ ಯಾವುದೇ ಒಂದು ಅರ್ಥವ್ಯವಸ್ಥೆ ತನ್ನ ಎಕಾನಮಿಯನ್ನ, ತನ್ನ ಅರ್ಥವ್ಯವಸ್ಥೆಯನ್ನ ಹೊರ ಜಗತ್ತಿಗೆ ತೆರೆದಿಟ್ಟರೆ, ಹೊರ ಜಗತ್ತಿನ ಜೊತೆಗೆ ಟ್ರೇಡ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಆ ಎಕಾನಮಿಯಲ್ಲಿ ಎನ್ಕರೇಜ್ಮೆಂಟ್ ಸಿಕ್ಕಿದ್ರೆ ಅಂತಹ ಎಕಾನಮಿಯನ್ನ ನಾವು ಓಪನ್ ಎಕಾನಮಿ ಅಂತ ಕರಿತೇವೆ. ಸೊ an open economy interacts with other countries through various channels, unlike a closed economy which has no linkages with the rest of the world. So ಯಾವುದೇ ಒಂದು ಅರ್ಥವ್ಯವಸ್ಥೆ ತನ್ನನ್ನ ತಾನೇ ಹೊರ ಜಗತ್ತಿಗೆ ತೆರೆದಿಟ್ಟುಕೊಂಡು ಗೂಡ್ಸ್ ಅಂಡ್ ಸರ್ವಿಸಸ್ ಇನ ಟ್ರೇಡಿಂಗಿನಲ್ಲಿ ಭಾಗವಹಿಸಿದ್ರೆ ಅಂತಹ ಎಕಾನಮಿಗಳನ್ನ ಓಪನ್ ಇಕಾನಮಿ ಅಂತ ಕರಿತೇವೆ. ಯಾವುದೇ ಒಂದು ಓಪನ್ ಎಕಾನಮಿಗೆ 3 ಇಂಪಾರ್ಟೆಂಟ್ ಲಿಂಕೇಜಸ್ಗಳಿರುತ್ತವೆ. ಮೊದಲನೆಯದು ಔಟ್ಪುಟ್ ಲಿಂಕೇಜ್, ಎರಡನೆಯದು ಫೈನಾನ್ಷಿಯಲ್ ಮಾರ್ಕೆಟ್ ಲಿಂಕೇಜ್, ಮೂರನೆಯದು ಲೇಬರ್ ಲಿಂಕೇಜ್. ಏನು ಈ ಔಟ್ಪುಟ್ ಮಾರ್ಕೆಟ್ ಅಥವಾ ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್ ಅಂದ್ರೆ, ಮೊದಲನೆಯದಾಗಿ ಟ್ರೇಡಿಂಗ್ ಗೂಡ್ಸ್ ಅಂಡ್ ಸರ್ವಿಸಸ್ ವಿತ್ ಅದರ್ ಕಂಟ್ರೀಸ್. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ನಾವು ಬೇರೆ ದೇಶಗಳೊಟ್ಟಿಗೆ ಟ್ರೇಡಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಮಾಡ್ತಕ್ಕಂಥದ್ದನ್ನ ನಾವು ಔಟ್ಪುಟ್ ಮಾರ್ಕೆಟ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಂದ್ರೆ ಏನರ್ಥ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಜನ ಬೇರೆ ದೇಶಗಳಲ್ಲಿ ಸಿಗುವಂತಹ ಫೈನಾನ್ಷಿಯಲ್ ಆಸೆಟ್ಗಳು, ಅದು ಡೆಟ್ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು, ಶೇರ್ಗಳಾಗಿರ್ಬೋದು, ಡೆಪಾಸಿಟರಿ ರೆಸಿಟ್ಗಳಾಗಿರ್ಬೋದು, ಈ ರೀತಿ ಬೇರೆ ದೇಶದಲ್ಲಿ ಸಿಗುವಂತಹ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳನ್ನ ಟ್ರೇಡ್ ಮಾಡುವಂತಹ ಆಪರ್ಚುನಿಟಿ ಸಿಗ್ತಕ್ಕಂಥದ್ದಕ್ಕೆ ನಾವು ಹೇಳುವಂಥದ್ದೇ ಫೈನಾನ್ಷಿಯಲ್ ಮಾರ್ಕೆಟ್, ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಫೈನಾನ್ಷಿಯಲ್ ಆಸೆಟ್ಸ್ ಫ್ರಮ್ ಅದರ್ ಕಂಟ್ರೀಸ್. ಅದೇ ತರಹ ಲೇಬರ್ ಮಾರ್ಕೆಟ್, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬೇರೆ ದೇಶದ ಹ್ಯೂಮನ್ ರಿಸೋರ್ಸಸ್ಗಳಿಗೆ ನಮ್ಮ ದೇಶದಲ್ಲಿ ಅವಕಾಶವನ್ನ ಕೊಡುವಂಥದ್ದಾಗಿರ್ಬೋದು, ನಮ್ಮ ದೇಶದ ಹ್ಯೂಮನ್ ರಿಸೋರ್ಸಸ್ಗಳಿಗೆ ಬೇರೆ ದೇಶದಲ್ಲಿ ಅವಕಾಶ ಸಿಗುವಂಥದ್ದಾಗಿರ್ಬೋದು, ಅಂತಹ ಒಂದು ಅರ್ಥವ್ಯವಸ್ಥೆಯನ್ನ ನಾವು ಲೇಬರ್ ಮಾರ್ಕೆಟ್ ಅಂತ ಕರಿತೇವೆ. ಫರ್ಮ್ಸ್ ಚೂಸಿಂಗ್ ವೇರ್ ಟು ಲೊಕೇಟ್ ಪ್ರೊಡಕ್ಷನ್ and workers choosing where to work. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಕಂಪನಿಗಳು, ಆರ್ಗನೈಸೇಷನ್ಗಳು ಎಲ್ಲಿ ತಮ್ಮ ಪ್ರೊಡಕ್ಷನ್ ಅನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಕ್ಕಂಥದ್ದು, ವರ್ಕರ್ಗಳು ಎಲ್ಲಿ ಕೆಲಸವನ್ನ ಮಾಡಬೇಕು ಅಂತ ಡಿಸೈಡ್ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಲೇಬರ್ ಮಾರ್ಕೆಟ್ ಅಂತ ಕರೀತಾರೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯೋಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್
3 channels of economic linkages. ಏನ್ ಈ 3 channels of economic linkages ಅಂದ್ರೆ, ಈಗ ತಾನೇ ನಾವು ಮಾತಾಡ್ತಾ ಇದ್ವಿ, ಮೊದಲನೆಯದು ಔಟ್ಪುಟ್ ಲಿಂಕೇಜ್, ಎರಡನೆಯದು ಫೈನಾನ್ಷಿಯಲ್ ಮಾರ್ಕೆಟ್ ಲಿಂಕೇಜ್ ಮತ್ತು ಮೂರನೆಯದು ಲೇಬರ್ ಮಾರ್ಕೆಟ್ ಲಿಂಕೇಜ್. ಏನು ಔಟ್ಪುಟ್ ಲಿಂಕೇಜ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಟ್ರೇಡಿಂಗ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೇರೆ ದೇಶಗಳೊಟ್ಟಿಗೆ ಮಾಡುವಂತದ್ದನ್ನ ನಾವು ನಮ್ಮ ಔಟ್ಪುಟ್ ಮಾರ್ಕೆಟ್ ಲಿಂಕೇಜ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬೇರೆ ದೇಶಗಳ ಫೈನಾನ್ಷಿಯಲ್ ಆಸೆಟ್ಗಳನ್ನ, ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಗಳನ್ನ, ಅದು ಶೇರ್ಸ್ ಆಗಿರ್ಬೋದು, ಡಿಬೆಂಚರ್ಗಳಾಗಿರ್ಬೋದು, ಡೆಟ್ ಇನ್ಸ್ಟ್ರೂಮೆಂಟ್ಗಳಾಗಿರ್ಬೋದು ಅಥವಾ ಡೆಪಾಸಿಟರಿ ರೆಸಿಟ್ಗಳಾಗಿರ್ಬೋದು, ಈ ರೀತಿಯ ಫೈನಾನ್ಷಿಯಲ್ ಅಸೆಟ್ಗಳನ್ನ ಬೇರೆ ದೇಶಗಳೊಟ್ಟಿಗೆ ಅರ್ಥವ್ಯವಸ್ಥೆಯಲ್ಲಿ ಟ್ರೇಡ್ ಮಾಡುವಂತದ್ದನ್ನ ನಾವು ನಮ್ಮ ಫೈನಾನ್ಷಿಯಲ್ ಮಾರ್ಕೆಟ್ ಲಿಂಕೇಜ್ ಅಂತ ಕರಿತೇವೆ. ನೆಕ್ಸ್ಟ್ ಬರುವಂತದ್ದೇ ನಮ್ಮ ಲೇಬರ್ ಮಾರ್ಕೆಟ್ ಲಿಂಕೇಜ್. ಏನು ಲೇಬರ್ ಮಾರ್ಕೆಟ್ ಲಿಂಕೇಜ್ ಅಂದ್ರೆ, ಯಾವುದೇ ಕಂಪನಿಗಳು ಎಲ್ಲಿ ತಮ್ಮ ಪ್ರೊಡಕ್ಷನ್ ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ತಗೊಳ್ಳುವಂತದ್ದು, ಅದೇ ರೀತಿಯಲ್ಲಿ ಲೇಬರ್ ಸೋರ್ಸಸ್ಗಳು, ಹ್ಯೂಮನ್ ರಿಸೋರ್ಸಸ್ಗಳು, ಕೆಲಸಗಾರರು ಯಾವ ಪ್ರೊಡಕ್ಷನ್ ಪ್ಲಾಂಟಿನಲ್ಲಿ ಅವರು ಕೆಲಸ ಮಾಡಬೇಕು ಅನ್ನುವಂತಹ ನಿರ್ಧಾರ ತೆಗೆದುಕೊಳ್ಳುವಂತದ್ದಕ್ಕೆ ನಾವು ಕರೆಯುವಂತದ್ದೇ ಲೇಬರ್ ಮಾರ್ಕೆಟ್ ಲಿಂಕೇಜ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಇಂಪ್ಯಾಕ್ಟ್ ಆಫ್ ಫಾರಿನ್ ಟ್ರೇಡ್ ಆನ್ ಅಗ್ರಿಗೇಟ್ ಡಿಮಾಂಡ್. ಏನು ಅಗ್ರಿಗೇಟ್ ಡಿಮಾಂಡ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಬರುವಂತಹ ಓವರ್ ಆಲ್ ಡಿಮಾಂಡ್ಗೆ ನಾವು ಕರೆಯುವಂತದ್ದೇ ಅಗ್ರಿಗೇಟ್ ಡಿಮಾಂಡ್ ಅಥವಾ ಟೋಟಲ್ ಡಿಮಾಂಡ್ ಅಂತ. ಯಾವುದೇ ಒಂದು ಎಕಾನಮಿಯ ಟೋಟಲ್ ಡಿಮಾಂಡಿನ ಮೊದಲನೇ ಅಥವಾ ಪ್ರೈಮರಿ ಇಂಪ್ಯಾಕ್ಟ್ ಅಂತ ಹೇಳುವಂತದ್ದಾದ್ರೆ ಅದೇ ನಮ್ಮ ಎಕ್ಸ್ಪೋರ್ಟ್ಸ್, ಇಂಪೋರ್ಟ್ಸ್ ಮತ್ತು ಅದರಿಂದ ಆಗುವಂತಹ ನೆಟ್ ಎಫೆಕ್ಟ್. ಏನು ಎಕ್ಸ್ಪೋರ್ಟ್ಸ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆ ಬೇರೆ ದೇಶಗಳಿಗೆ ತನ್ನ ದೇಶದಲ್ಲಿ ಪ್ರೊಡ್ಯೂಸ್ ಆಗಿರುವಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಮಾರಾಟ ಮಾಡುವಂತದ್ದಕ್ಕೆ ನಾವು ಕರೆಯೋದೇ ಎಕ್ಸ್ಪೋರ್ಟ್ಸ್. ಅದೇ ರೀತಿಯಲ್ಲಿ ಬೇರೆ ದೇಶಗಳಿಂದ ನಮ್ಮ ಅರ್ಥವ್ಯವಸ್ಥೆ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನ ಖರೀದಿ ಮಾಡಿ ಉಪಯೋಗಿಸಿದ್ರೆ ಅದಕ್ಕೆ ನಾವು ಕೊಟ್ಟಿರುವ ಹೆಸರೇ ಇಂಪೋರ್ಟ್ಸ್. ಅದೇ ರೀತಿಯಲ್ಲಿ ದ ಬ್ಯಾಲೆನ್ಸ್ ಬಿಟ್ವೀನ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಡಿಟರ್ಮೈನ್ಸ್ ದ ಓವರ್ ಆಲ್ ಇಂಪ್ಯಾಕ್ಟ್ ಆಫ್ ಫಾರಿನ್ ಟ್ರೇಡ್ ಆಫ್ ಅ ಕಂಟ್ರಿ ಆನ್ ದಿ ಅಗ್ರಿಗೇಟ್ ಡಿಮಾಂಡ್. ಸೊ ಈ ರೀತಿಯಲ್ಲಿ ಒಂದು ಅರ್ಥವ್ಯವಸ್ಥೆಯಲ್ಲಿ ಆಗುವಂತಹ ಎಕ್ಸ್ಪೋರ್ಟ್ಗಳು, ಇಂಪೋರ್ಟ್ಗಳು, ಅದರ ನಡುವೆ ಬರುವಂತಹ ಬ್ಯಾಲೆನ್ಸ್, ಅಕಸ್ಮಾತ್ ಯಾವುದಾದರೂ ಒಂದು ಎಕಾನಮಿ ಹೆಚ್ಚು ಎಕ್ಸ್ಪೋರ್ಟ್ಗಳನ್ನ ಕಡಿಮೆ ಇಂಪೋರ್ಟ್ಗಳನ್ನ ಮಾಡ್ತಾ ಇದ್ರೆ ಅರ್ಥವ್ಯವಸ್ಥೆ ಸ್ಟ್ರಾಂಗ್ ಆಗಿರುತ್ತೆ. ಇನ್ಯಾವುದೋ ಎಕಾನಮಿ ಹೆಚ್ಚು ಇಂಪೋರ್ಟ್ಗಳು ಕಡಿಮೆ ಎಕ್ಸ್ಪೋರ್ಟ್ಗಳು, ಅರ್ಥವ್ಯವಸ್ಥೆ ಸ್ಟ್ರಾಂಗ್ ಆಗಿ ಇರೋದಿಲ್ಲ. ಈ ರೀತಿಯ ಎಫೆಕ್ಟ್ಗಳು ಏನು ಬರುತ್ತೆ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳಿಂದ ಒಂದು ಎಕಾನಮಿಯಲ್ಲಿ ಬ್ಯಾಲೆನ್ಸ್ ಏನು ಕ್ರಿಯೇಟ್ ಆಗುತ್ತೆ ಅದನ್ನ ನಾವು ನೆಟ್ ಎಫೆಕ್ಟ್ ಅಂತ ಕರೆಯುವಂಥದ್ದು. ಯಾವುದೇ ಒಂದು ಅರ್ಥವ್ಯವಸ್ಥೆಯಲ್ಲಿ ಮುಖ್ಯವಾಗಿ ನಾವು ಹೊರ ಜಗತ್ತಿನೊಟ್ಟಿಗೆ ಇಂಟರಾಕ್ಟ್ ಮಾಡಲಿಕ್ಕೆ ಬರುವಂಥದ್ದೇ ಎಕ್ಸ್ಪೋರ್ಟ್, ಇಂಪೋರ್ಟ್ಸ್ ಮತ್ತು ಮತ್ತೊಂದು ಆಂಟ್ರಪಾಟ್ ಟ್ರೇಡ್. ಏನು ಆಂಟ್ರಪಾಟ್ ಟ್ರೇಡ್ ಅಂದ್ರೆ, ಯಾವುದೋ ಒಂದು ದೇಶ ಇನ್ನೊಂದು ದೇಶದ ಹತ್ರ ಏನೋ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಇರುತ್ತೆ. ಮಧ್ಯದಲ್ಲಿ ನಾವು ಆ ಎರಡೂ ದೇಶಗಳಿಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಫೆಸಿಲಿಟೇಟ್ ಅನ್ನ ಮಾಡಿದ್ರೆ ಅದಕ್ಕೆ ನಾವು ಆಂಟ್ರಪಾಟ್ ಟ್ರೇಡ್ ಅಂತ ಕರಿತೇವೆ. ಒಂದು ಇಮ್ಯಾಜಿನರಿ ಎಕ್ಸಾಂಪಲ್ ಅನ್ನ ತಗೊಳ್ಳೋದಾದ್ರೆ, ನಮ್ಮ ಪಕ್ಕದಲ್ಲಿರುವಂತಹ ಭೂಟಾನ್ ಅನ್ನುವಂತಹ ದೇಶ ಅಮೆರಿಕಾದಿಂದ ಏನನ್ನೋ ಒಂದನ್ನ ಇಂಪೋರ್ಟ್ ಮಾಡ್ಕೊಳ್ಬೇಕು. ಭಾರತದ ಮುಖೇನ ಭೂಟಾನ್ ಅಮೆರಿಕಾದಿಂದ ಅದಕ್ಕೆ ಬೇಕಾಗಿರುವಂತಹ ಯಾವುದೇ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಇಂಪೋರ್ಟ್ ಮಾಡಿಕೊಂಡ್ರೆ ಅಂತಹ ಒಂದು ಅರ್ಥವ್ಯವಸ್ಥೆಗೆ, ಅಂತಹ ಒಂದು ಎಕಾನಮಿಕಲ್ ಸಿಚುವೇಶನ್ಗೆ ನಾವು ಆಂಟ್ರಪಾಟ್ ಟ್ರೇಡ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಎಕ್ಸ್ಚೇಂಜ್ ರೇಟ್ ಅಂಡ್ ಇಂಟರ್ನ್ಯಾಷನಲ್ ಕರೆನ್ಸಿ ಟ್ರಾನ್ಸಾಕ್ಷನ್ಸ್. ಏನು ಎಕ್ಸ್ಚೇಂಜ್ ರೇಟ್ ಅಥವಾ ಫಾರೆಕ್ಸ್ ರೇಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂದ್ರೆ, ಯಾವುದೇ ಒಂದು ಅರ್ಥವ್ಯವಸ್ಥೆಯ ಕರೆನ್ಸಿಯ ಬೆಲೆಯನ್ನ ಬೇರೆ ಫಾರಿನ್ ಕರೆನ್ಸಿಗೆ ಕಂಪೇರ್ ಮಾಡಿ ಅದರ ಪ್ರೈಸ್ ಏನಿದೆ ಅಂತ ಕಂಡುಹಿಡಿಯುವುದಕ್ಕೆ ನಾವು ಫಾರೆಕ್ಸ್ ರೇಟ್ ಅಥವಾ ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್,
ಪ್ರತಿ 80 ರೂಪಾಯಿಯಷ್ಟಕ್ಕೆ ನನಗೆ $1 ಸಿಗತ್ತೆ. ಅಲ್ಲಿಗೆ ನಮ್ಮ ಫಾರೆಕ್ಸ್ ರೇಟ್ $ಗೆ ಕಂಪೇರ್ ಮಾಡಿದ್ರೆ 80 ರೂಪಾಯಿ ಇದೆ. ಸೊ ಕಂಪೇರಿಂಗ್ ದ ಪ್ರೈಸ್ ಆಫ್ ಒನ್ ಕಂಟ್ರೀಸ್ ಕರೆನ್ಸಿ ಟು ದ ಪ್ರೈಸ್ ಆಫ್ ಅನ್ ಅದರ್ ಕಂಟ್ರೀಸ್ ಕರೆನ್ಸಿ, ಅದಕ್ಕೆ ನಾವೇನಂತ ಕರಿತೇವೆ? ಫಾರಿನ್ ಎಕ್ಸ್ಚೇಂಜ್ ಅಥವಾ ಫಾರೆಕ್ಸ್ ರೇಟ್. ಸೊ ದ ಪ್ರೈಸ್ ಆಫ್ ಒನ್ ಕರೆನ್ಸಿ ಇನ್ ಟರ್ಮ್ಸ್ ಆಫ್ ಅನ್ ಅದರ್ ಕರೆನ್ಸಿ ಇಸ್ ನೋನ್ ಆಸ್ ಫಾರಿನ್ ಎಕ್ಸ್ಚೇಂಜ್ ರೇಟ್ ಆರ್ ಸಿಂಪ್ಲಿ ಎಕ್ಸ್ಚೇಂಜ್ ರೇಟ್ ಅಥವಾ ಫಾರೆಕ್ಸ್ ರೇಟ್. ಸೊ ನಮಗೆ 80 ರೂಪಾಯಿಗಳನ್ನ ಕೊಟ್ರೆ $1 ಸಿಗತ್ತೆ. ಇದೇ ನಮ್ಮ ಫಾರೆಕ್ಸ್ ರೇಟ್. ಇಂತಹ ಫಾರೆಕ್ಸ್ ರೇಟ್ ಅನ್ನ ಸಾಮಾನ್ಯವಾಗಿ ನಾವು 2 ರೀತಿಗಳಲ್ಲಿ ಅಂದಾಜು ಹಾಕಬಹುದು. ಒಂದು ಬರುವಂತದ್ದೇ ರಿಯಲ್ ಎಕ್ಸ್ಚೇಂಜ್ ರೇಟ್. ಯಾವುದೇ ಒಂದು ಫಾರಿನ್ ಎಕ್ಸ್ಚೇಂಜ್ ರೇಟ್ ಅನ್ನ ನಾವು ಇನ್ಫ್ಲೇಷನ್ನಿಗೆ ಅಡ್ಜಸ್ಟ್ ಮಾಡಿ ಅದರ ಪರ್ಚೇಸಿಂಗ್ ಪವರ್ನ ಮುಖೇನ ರೇಟ್ ಅನ್ನ ಕಂಡು ಹಿಡಿದುಕೊಂಡ್ರೆ ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಎರಡನೆಯದಾಗಿ ಬರುವಂತದ್ದೇ ನಾಮಿನಲ್ ಎಕ್ಸ್ಚೇಂಜ್ ರೇಟ್. ಸೊ ಯಾವುದೇ ಒಂದು ಕರೆನ್ಸಿಯ ಮಾರ್ಕೆಟ್ ರೇಟ್ ಏನಿದೆ ಬೇರೆ ಕರೆನ್ಸಿಗಳಿಗೆ ಹೋಲಿಸಿದ್ರೆ ಅದನ್ನ ನಾವು ನಾಮಿನಲ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಸೊ ಯಾವುದೇ ಒಂದು ಕರೆನ್ಸಿಗೆ ಇರುವಂತಹ ಪರ್ಚೇಸಿಂಗ್ ಪವರ್ ಅನ್ನ ಕನ್ಸಿಡರ್ ಮಾಡಿ ಇನ್ಫ್ಲೇಷನ್ಗೆ ಅಡ್ಜಸ್ಟ್ ಮಾಡಿ ರೇಟ್ ಅನ್ನ ಕಂಡು ಹಿಡಿದುಕೊಂಡ್ರೆ ರಿಯಲ್ ಎಕ್ಸ್ಚೇಂಜ್ ರೇಟ್ ಅಂತ ಕರೀತಾರೆ. ಯಾವುದೇ ಒಂದು ಕರೆನ್ಸಿಯ ಮಾರ್ಕೆಟ್ ರೇಟ್ ಅನ್ನ ಬೇರೆ ಕರೆನ್ಸಿಗೆ ಕಂಪೇರ್ ಮಾಡಿದಾಗ ಸಿಕ್ಕಿದ್ರೆ ಆಗ ಬರುವಂತದ್ದೇ ನಾಮಿನಲ್ ಎಕ್ಸ್ಚೇಂಜ್ ರೇಟ್. ಮುಂದೆ ನೋಡೋದಾದ್ರೆ ಯಾವುದೇ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಗಳನ್ನ ಕ್ಯಾರಿ ಔಟ್ ಮಾಡಬೇಕು ಅಂದ್ರೆ ಯಾವುದೇ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಒಂದೇ ಒಂದು ಸಿಂಗಲ್ ಕರೆನ್ಸಿಯನ್ನ ಇಶ್ಯೂ ಮಾಡೋದಿಲ್ಲ. ಯಾವುದೇ ಒಂದು ಕರೆನ್ಸಿಯಲ್ಲಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಆಗಬೇಕು ಅಂದ್ರೆ ಎಕನಾಮಿಕ್ ಏಜೆಂಟ್ಗಳಿಗೆ ಆ ಕರೆನ್ಸಿಯ ಮೇಲೆ ಕಾನ್ಫಿಡೆನ್ಸ್ ಇರಬೇಕು. ನಾಳೆ ದಿನ ಆ ದೇಶದ ಸರ್ಕಾರ ಆ ಕರೆನ್ಸಿಯನ್ನ ಬ್ಯಾನ್ ಮಾಡೋದಿಲ್ಲ. ಆ ಕರೆನ್ಸಿಯನ್ನ ನಾನು ಯಾವುದೇ ದೇಶಗಳಿಗೆ ಜಗತ್ತಿಗೆ ತಗೊಂಡು ಹೋದ್ರೂ ಕೂಡ ನಾನು ಆ ಕರೆನ್ಸಿಯನ್ನ ಇಟ್ಕೊಂಡು ಟ್ರೇಡ್ ಮಾಡಬಹುದು, ಉಪಯೋಗಿಸ್ಕೊಳ್ಬಹುದು. ಆ ಕರೆನ್ಸಿಗೆ ವ್ಯಾಲ್ಯೂ ಬರುತ್ತೆ ಅನ್ನುವಂತಹ ಕಾನ್ಫಿಡೆನ್ಸ್ ಇದ್ರೆ ಮಾತ್ರನೇ ಎಕನಾಮಿಕ್ ಏಜೆಂಟ್ಗಳು ಆ ಕರೆನ್ಸಿಯನ್ನ ಉಪಯೋಗಿಸಿಕೊಂಡು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡ್ತಾರೆ. ಹಿಸ್ಟೋರಿಕಲಿ ಇತಿಹಾಸದಲ್ಲಿ ನಾವು ನೋಡೋದಾದ್ರೆ ಯಾವುದೇ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಗಳನ್ನ ಮಾಡುವಂತಹ ಕರೆನ್ಸಿ ಯಾವ ರೀತಿ ಇರುತ್ತೆ ಅಂದ್ರೆ ಅದನ್ನ ನಾನು ಈಸಿಯಾಗಿ ನಾಳೆ ಒಂದು ಸ್ಟೇಬಲ್ ಅಸೆಟ್ಟಿಗೆ ಅಥವಾ ಗೋಲ್ಡಿಗೆ ಕನ್ವರ್ಟ್ ಮಾಡುವ ಹಾಗೆ ಇರಬೇಕು. ಆ ಮಟ್ಟದ ಕಾನ್ಫಿಡೆನ್ಸ್ ಆ ಕರೆನ್ಸಿಯಲ್ಲಿರಬೇಕು. ಆಗ ಮಾತ್ರನೇ ಆ ಕರೆನ್ಸಿಗಳನ್ನ ದೇಶಗಳು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಗೆ ಉಪಯೋಗಿಸುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ನೋಡೋದಾದ್ರೆ $ಗಳನ್ನ ಹಲವಾರು ದೇಶಗಳು ಕರೆನ್ಸಿ ಟ್ರಾನ್ಸಾಕ್ಷನ್ಗಳಿಗೆ ಅಥವಾ ಎಕ್ಸ್ಪೋರ್ಟ್ ಇಂಪೋರ್ಟ್ ಫಾರಿನ್ ಟ್ರೇಡ್ ಟ್ರಾನ್ಸಾಕ್ಷನ್ಗಳಿಗೆ ಉಪಯೋಗಿಸ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಭಾರತದ ಕರೆನ್ಸಿ ಕೂಡ ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಒಂದಿಷ್ಟು ಹಿರಿಮೆಯನ್ನ ಗಳಿಸ್ಕೊಳ್ತಾ ಇದೆ. ಅಕ್ರಾಸ್ ದ ಗ್ಲೋಬ್ ಸ್ಟೇಬಲ್ ಆಗಿ ನಿಂತ್ಕೊಳ್ತಾ ಇದೆ ಅಂದ್ರೆ ಅದು ಖಂಡಿತ ಎಕ್ಸಾಜುರೇಷನ್ ಅಲ್ಲ, ಅದು ಒಂದು ಹೆಮ್ಮೆಯ ವಿಷಯ. ಸೊ at the international level there is no single currency issued by a single bank for international transactions to work. ಸೊ ಯಾವುದೇ ಇಂಟರ್ನ್ಯಾಷನಲ್ ಬ್ಯಾಂಕ್ಗಳು ಒಂದೇ ಕರೆನ್ಸಿಗಳನ್ನ ಫಾರಿನ್ ಟ್ರಾನ್ಸಾಕ್ಷನ್ಗಳಿಗೆ ಇಶ್ಯೂ ಮಾಡೋದಿಲ್ಲ. For economic agents must be convinced that a currency will maintain stable purchasing power. Without this confidence, a currency will not be used as an international medium of exchange. ನಾನು ಹೇಳಿದ ಹಾಗೆ ಅದಷ್ಟೇ ಅಲ್ಲದೆ historically governments have tried to gain confidence by making currency convertible into gold or other stable assets. ಸೊ ಇದು ಇತಿಹಾಸದಲ್ಲಿ ಎಲ್ಲ ದೇಶಗಳಲ್ಲೂ ನಡೆದಿರುವಂಥದ್ದು. ಯಾವುದೇ ಒಂದು ದೇಶ ತನ್ನ ಕರೆನ್ಸಿಯನ್ನ ಮುಂಚೂಣಿಯಲ್ಲಿಡಬೇಕು ಅಂದ್ರೆ ಅದರ ಕರೆನ್ಸಿ ಎಷ್ಟು ಈಸಿಯಾಗಿ ಕನ್ವರ್ಟಬಲ್ ಆಗುತ್ತೆ, ಎಷ್ಟು ಈಸಿಯಾಗಿ ಗೋಲ್ಡ್ಗೆ ಕನ್ವರ್ಟ್ ಮಾಡಬಹುದು, ಸ್ಟೇಬಲ್ ಅಸೆಟ್ಗಳಿಗೆ ಕನ್ವರ್ಟ್ ಮಾಡಬಹುದು ಅನ್ನುವಂತಹ ಒಂದು ಪ್ರಪೋಸಲ್ ಅನ್ನ ಇಟ್ಟೆ ಆ ಕರೆನ್ಸಿಯನ್ನ ಸ್ಟ್ರಾಂಗ್ ಮಾಡಿರುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಏನು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ ಬಹಳ ಸುಲಭ. ಬ್ಯಾಲೆನ್ಸ್ ಆಫ್ ಟ್ರೇಡ್ ರೆಫರ್ಸ್ to the amount of visible items
exported and imported into the country during a given period. ಸೊ ಏನು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ ಯಾವುದೇ ಒಂದು ಫೈನಾನ್ಷಿಯಲ್ ಇಯರಿನಲ್ಲಿ ವಿಸಿಬಲ್ ಐಟಮ್ಗಳನ್ನ ಯಾವುದೇ ಒಂದು ದೇಶ ಎಷ್ಟು ಇಂಪೋರ್ಟ್ ಮಾಡಿಕೊಂಡಿದೆ ಅಥವಾ ಎಷ್ಟು ಎಕ್ಸ್ಪೋರ್ಟ್ ಮಾಡಿಕೊಂಡಿದೆ ಅನ್ನುವಂತಹದಕ್ಕೆ ಇಟ್ಟಿರುವಂತಹ ಸ್ಟೇಟ್ಮೆಂಟ್ಗೆ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೇವೆ. ಈಗ ನಿಮಗೆ ಒಂದು ಪ್ರಶ್ನೆ ಬರ್ಬೋದು, ಸರ್ ವಿಸಿಬಲ್ ಐಟಮ್ಸ್ ಆಫ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ಅಂದ್ರೆ ಏನು ಅರ್ಥ ಅಂತ. ಯಾವುದೇ ಒಂದು ಟ್ಯಾಂಜಿಬಲ್ ಐಟಮ್ಸ್, ಯಾವ ಐಟಮ್ಗಳನ್ನ ನಾವು ಮುಟ್ಟಬಹುದು, ಫೀಲ್ ಮಾಡಬಹುದು, ಎಕ್ಸ್ಪೀರಿಯನ್ಸ್ ಮಾಡಬಹುದು, ಅಂತಹ ಐಟಮ್ಗಳ ನಾವು ವಿಸಿಬಲ್ ಐಟಮ್ಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಗೂಡ್ಸ್ಗಳು ವಿಸಿಬಲ್ ಐಟಮ್ ಕ್ಯಾಟಗರಿಯಲ್ಲಿ ಬರುವಂತದ್ದು. ಗೂಡ್ಸ್ಗಳನ್ನ ನೀವು ಮರ್ಚಂಡೈಸ್ ಆಗಿ ತಗೋಬಹುದು, ಅಪ್ಯಾರಲ್ಗಳು ತಗೊಳ್ಬಹುದು, ಶೂಗಳು ತಗೊಳ್ಬಹುದು. ಸೊ ಯಾವುದೇ ಒಂದಷ್ಟು ಗೂಡ್ಸ್ಗಳನ್ನ, ಯಾವುದೇ ಟ್ಯಾಂಜಿಬಲ್ ಐಟಮ್ಗಳನ್ನ ದೇಶ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿಕೊಳ್ಳುವಂತದ್ದಕ್ಕೆ ಅದಕ್ಕೆ ಇಟ್ಟಿರುವಂತಹ ಅಕೌಂಟಿಗೆ, ಸ್ಟೇಟ್ಮೆಂಟಿಗೆ ನಾವು ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೇವೆ. ಯಾವುದೇ ಒಂದು ಬ್ಯಾಲೆನ್ಸ್ ಆಫ್ ಟ್ರೇಡ್ಗೆ 3 ಇಂಪಾರ್ಟೆಂಟ್ ಟೈಪ್ಗಳಿವೆ. ಮೊದಲನೆಯದೇ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್, ಎರಡನೆಯದೇ ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್, ಮೂರನೆಯದೇ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಏನು ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂದ್ರೆ? ಹೆಸರೇ ಹೇಳ್ತಾ ಇದೆ ಸರ್ಪ್ಲಸ್. ಯಾವುದೇ ಒಂದು ದೇಶದ ವಿಸಿಬಲ್ ಐಟಮ್ ಎಕ್ಸ್ಪೋರ್ಟ್ಸ್ ವಿಸಿಬಲ್ ಐಟಮ್ ಇಂಪೋರ್ಟ್ಸ್ಗಿಂತ ಕಡಿಮೆ ಇದ್ರೆ ಅದನ್ನ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೇವೆ. ನೆಕ್ಸ್ಟ್, ಯಾವುದೇ ಒಂದು ದೇಶದ ವಿಸಿಬಲ್ ಐಟಮ್ ಆಫ್ ಇಂಪೋರ್ಟ್ಸ್ ಎಕ್ಸ್ಪೋರ್ಟ್ಸ್ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೇವೆ. ಯಾವುದೇ ದೇಶದಲ್ಲಿ ವಿಸಿಬಲ್ ಐಟಮಿನ ಎಕ್ಸ್ಪೋರ್ಟ್ಗಳು, ವಿಸಿಬಲ್ ಐಟಮಿನ ಇಂಪೋರ್ಟ್ಗಳು ಈಕ್ವಲ್ ಆಗಿದ್ದು ಬ್ಯಾಲೆನ್ಸ್ಡ್ ಆಗಿದ್ರೆ ಅದನ್ನ ನಾವು ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಂತ ಕರಿತೇವೆ. ಸೊ visible exports or imports means the goods or commodities that can be seen, touched or felt. So ನಮ್ಮ ಬ್ಯಾಲೆನ್ಸ್ ಆಫ್ ಟ್ರೇಡಿನ ಫೀಚರ್ಗಳೇನು? ಮೊದಲನೆಯದು, ಇಟ್ ಇಸ್ ದ ಲಾರ್ಜೆಸ್ಟ್ ಕಾಂಪೊನೆಂಟ್ ಆಫ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಈಗ ಬರುವಂತದ್ದೇ ಒಂದು ಪ್ರಶ್ನೆ, ಸರ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಏನು? ಮುಂದೆ ಇದನ್ನ ಕಲಿತೀವಿ ಕೂಡ, ಆದ್ರೆ ಅದಕ್ಕೊಂದು ಸಣ್ಣ ಮೀನಿಂಗ್ ಅನ್ನ ತಗೊಳ್ಳೋದಾದ್ರೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅನ್ನುವಂಥದ್ದು ವಿಸಿಬಲ್ ಐಟಮ್ಸ್ ಮತ್ತು ಇನ್ವಿಸಿಬಲ್ ಐಟಮ್ಸ್ ಆಫ್ ಎಕ್ಸ್ಪೋರ್ಟ್ಸ್ ಅಂಡ್ ಇಂಪೋರ್ಟ್ಸ್ ಏನು ಒಂದು ದೇಶದಲ್ಲಾಗತ್ತೆ ಅದರ ಲೆಕ್ಕಾಚಾರಗಳನ್ನ ಮೇಂಟೈನ್ ಮಾಡುತ್ತೆ. ವಿಸಿಬಲ್ ಐಟಮ್ಸ್ ಅಂದ್ರೆ ಈಗಾಗಲೇ ನಾನು ನಿಮಗೆ ಹೇಳಿದ ಹಾಗೆ ಗೂಡ್ಸ್ ಆರ್ ಕಮಾಡಿಟೀಸ್, ನೀವು ಅದನ್ನ ಟಚ್, ಫೀಲ್ ಮತ್ತು ಎಕ್ಸ್ಪೀರಿಯನ್ಸ್ ಮಾಡಬಹುದು. ಇನ್ವಿಸಿಬಲ್ ಐಟಮ್ಗಳು ಅಂದ್ರೆ ಸರ್ವಿಸಸ್. ಯಾವುದೇ ಒಂದು ದೇಶ ಯಾವ ರೀತಿಯಲ್ಲಿ ಅಥವಾ ಯಾವ ರೇಂಜಿನಲ್ಲಿ ಸರ್ವಿಸಸ್ಗಳನ್ನ ಇಂಪೋರ್ಟ್ ಮಾಡ್ತಾ ಇದೆ ಅಥವಾ ಸರ್ವಿಸಸ್ಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದೆ ಅನ್ನುವಂಥದ್ದಕ್ಕೆ ನಾವು ಇನ್ವಿಸಿಬಲ್ ಐಟಮ್ಸ್ ಅಂತ ಕರಿತೇವೆ. ಸರ್ವಿಸಸ್, IT ಸರ್ವಿಸಸ್ ಆಗಿರ್ಬೋದು, ಬ್ಯಾಂಕಿಂಗ್ ಸರ್ವಿಸಸ್ ಆಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ ಆಗಿರ್ಬೋದು, ಗೇಮಿಂಗ್ ಸರ್ವಿಸಸ್ ಆಗಿರ್ಬೋದು, ಬೇರೆ ಯಾವುದೇ ರೀತಿಯ ಕ್ರಿಪ್ಟೋ ಸರ್ವಿಸಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಇನ್ವಿಸಿಬಲ್ ಐಟಮ್ ಕ್ಯಾಟಗರಿಗೆ ಬರುವಂತದ್ದು. ಸೊ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಒಂದು ದೊಡ್ಡ ಭಾಗವೇ ಬ್ಯಾಲೆನ್ಸ್ ಆಫ್ ಟ್ರೇಡ್. ಎರಡನೆಯ ಫೀಚರ್ ಅನ್ನ ನೋಡೋದಾದ್ರೆ ಇಟ್ ಗಿವ್ಸ್ ಅನ್ ಇಂಪಾರ್ಟೆಂಟ್ ಪಿಕ್ಚರ್ ಆಫ್ ದ ಫಾರಿನ್ ಟ್ರೇಡ್. ಯಾಕೆ ಅಂದ್ರೆ ಒಂದು ದೇಶದ ಒಳಗೆ ಫಿಸಿಕಲ್ ಗೂಡ್ಗಳನ್ನ ನಾವು ಎಷ್ಟು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀವಿ, ನಮ್ಮ ದೇಶದಿಂದ ಬೇರೆ ದೇಶಗಳಿಗೆ ಫಿಸಿಕಲ್ ಗೂಡ್ಗಳನ್ನ ಎಷ್ಟು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೀವಿ ಅನ್ನುವಂತ ಪರ್ಫೆಕ್ಟ್ ಪಿಕ್ಚರ್ ಸಿಗುವಂತದ್ದೇ ಈ ನಮ್ಮ ಬ್ಯಾಲೆನ್ಸ್ ಆಫ್ ಟ್ರೇಡಿನಿಂದ. ಮೂರನೆಯದನ್ನ ನೋಡಿದ್ರೆ ನಮ್ಮ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅನ್ನ ನಾವು ಲೆಕ್ಕ ಹಾಕುವಂತದ್ದೇ ನಮ್ಮ ವಿಸಿಬಲ್ ಎಕ್ಸ್ಪೋರ್ಟ್ಗಳಿಂದ ವಿಸಿಬಲ್ ಇಂಪೋರ್ಟ್ಗಳನ್ನ ಮೈನಸ್ ಮಾಡೋದ್ರಿಂದ. ಸೊ ಯಾವುದೇ ವಿಸಿಬಲ್ ಎಕ್ಸ್ಪೋರ್ಟ್ಗಳನ್ನ ವಿಸಿಬಲ್ ಇಂಪೋರ್ಟ್ಗಳಿಂದ ನಾವು ಮೈನಸ್ ಮಾಡಿದ್ರೆ ಆಗ ನಮಗೆ ಸಿಗುವಂತಹ ರಿಸಲ್ಟೇ ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್, ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಅಥವಾ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ನೆಕ್ಸ್ಟ್ ನೋಡೋದಾದ್ರೆ ದೇರ್ ಆರ್ 3 ಟೈಪ್ಸ್ ಆಫ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಅದರ ಬಗ್ಗೆ ನಾವು ಡಿಸ್ಕಷನ್ ಅನ್ನ ಕೂಡ ಮಾಡಿದ್ವಿ. ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಟ್ರೇಡ್, ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಟ್ರೇಡ್ ಮತ್ತು ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಟ್ರೇಡ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್. ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂದ್ರೆ
ಈಗಾಗಲೇ ನಾವು ಡಿಸ್ಕಸ್ ಮಾಡಿದ ಹಾಗೆ ಯಾವುದೇ ಒಂದು ದೇಶದಲ್ಲಿ ಆಗ್ತಾ ಇರುವಂತಹ ಇನ್ವಿಸಿಬಲ್ ಐಟಮ್ಸ್ಗಳ ಮತ್ತು ವಿಸಿಬಲ್ ಐಟಮ್ಸ್ಗಳ ಎಕ್ಸ್ಪೋರ್ಟ್ ಮತ್ತು ಇಂಪೋರ್ಟ್ಗಳ ಸ್ಟೇಟ್ಮೆಂಟ್ ಅನ್ನ ಅಕೌಂಟ್ ಅನ್ನ ಮೇಂಟೈನ್ ಮಾಡುವಂತಹ ಸ್ಟೇಟ್ಮೆಂಟಿಗೆ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಂತ ಕರೀತೇವೆ. ಸೊ ಅ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಇಸ್ ಅ ಸ್ಟೇಟ್ಮೆಂಟ್ that maintains the visible and invisible items of exports and imports made in a country during a given period of time. So ಯಾವುದೇ ದೇಶದಲ್ಲಿ ಆಗಿರುವಂತಹ visible items of exports and imports, invisible items of exports and imports ಇವೆರಡರ ಲೆಕ್ಕಾಚಾರಗಳನ್ನ ಸ್ಟೇಟ್ಮೆಂಟ್ಗಳನ್ನ ಮೇಂಟೈನ್ ಮಾಡುವಂತಹ ಜಾಗಕ್ಕೆ, ಮೇಂಟೈನ್ ಮಾಡುವಂತಹ ರೆಕಾರ್ಡಿಗೆ ನಾವು ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕರೀತೇವೆ. ಯಾವುದೇ ಬ್ಯಾಲೆನ್ಸ್ ಆಫ್ ಪೇಮೆಂಟಿನಲ್ಲಿ ಕೂಡ ನಮಗೆ ಮೂರು ರೀತಿಯ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗಳು ಸಿಗತ್ವೆ. ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್, ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಸರ್ಪ್ಲಸ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಎಕ್ಸ್ಪೋರ್ಟ್ಗಳು ಜಾಸ್ತಿ, ಇಂಪೋರ್ಟ್ಗಳು ಕಮ್ಮಿ. ಡೆಫಿಸಿಟ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಇಂಪೋರ್ಟ್ಗಳು ಜಾಸ್ತಿ, ಎಕ್ಸ್ಪೋರ್ಟ್ಗಳು ಕಮ್ಮಿ. ಅದೇ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂದ್ರೆ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟ್ಗಳು ಈಕ್ವಲ್ ಆಗಿರುತ್ತವೆ, ಬ್ಯಾಲೆನ್ಸ್ಡ್ ಆಗಿರುತ್ತವೆ. ಯಾವುದೇ ಒಂದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಗೆ ಎರಡು ಇಂಪಾರ್ಟೆಂಟ್ ಕಾಂಪೋನೆಂಟ್ಗಳು ಬರುತ್ತವೆ. ಮೊದಲನೆಯದೇ ಕರೆಂಟ್ ಅಕೌಂಟ್ ಮತ್ತು ಎರಡನೆಯದೇ ನಮ್ಮ ಕ್ಯಾಪಿಟಲ್ ಅಕೌಂಟ್. ಏನು ಕರೆಂಟ್ ಅಕೌಂಟ್ ಅಂದ್ರೆ ಸಾಮಾನ್ಯವಾಗಿ ಯಾವುದೇ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಸ್ಟೇಟ್ಮೆಂಟಿನಲ್ಲಿ ಎಲ್ಲ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡಿರುವಂತದ್ದು, ಟ್ರಾನ್ಸ್ಫರ್ ಪೇಮೆಂಟ್ಗಳು ಅಂದ್ರೆ ಬೇರೆ ದೇಶಗಳಿಂದ ಬಂದಿರುವ ಗಿಫ್ಟ್ಗಳಾಗಿರ್ಬೋದು, ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವ ವ್ಯಕ್ತಿಗಳು ಭಾರತಕ್ಕೆ ದೇಶಕ್ಕೆ ಕಳಿಸಿರುವಂತಹ ರೆಮಿಟೆನ್ಸಸ್ ಆಗಿರ್ಬೋದು, ಇವೆಲ್ಲದರ ಲೆಕ್ಕಾಚಾರಗಳನ್ನ ಮೇಂಟೈನ್ ಮಾಡುವಂತಹ ಸ್ಟೇಟ್ಮೆಂಟಿಗೆ ನಾವು ಕರೆಂಟ್ ಅಕೌಂಟ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ಬೇರೆ ದೇಶಗಳಿಂದ ಭಾರತ ದೇಶದ ಮೇಲೆ ಆಗಿರುವಂತಹ ಇನ್ವೆಸ್ಟ್ಮೆಂಟ್ಗಳು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು, ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಗಳು, ಇವೆಲ್ಲದರ ಲೆಕ್ಕಾಚಾರಗಳನ್ನ ಮೇಂಟೈನ್ ಮಾಡುವಂತಹ ರೆಕಾರ್ಡಿಗೆ ನಾವು ನಮ್ಮ ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೇವೆ. ಸೊ ಯಾವುದೇ ಬ್ಯಾಲೆನ್ಸ್ ಆಫ್ ಪೇಮೆಂಟಿನ ಎರಡು ಅವಿಭಾಜ್ಯ ಅಂಗಗಳು ಅಂದ್ರೆ ಮೊದಲನೆಯದೇ ನಮ್ಮ ಕರೆಂಟ್ ಅಕೌಂಟ್, ಎರಡನೆಯದೇ ನಮ್ಮ ಕ್ಯಾಪಿಟಲ್ ಅಕೌಂಟ್. ಕರೆಂಟ್ ಅಕೌಂಟಿನಲ್ಲಿ ಸಾಮಾನ್ಯವಾಗಿ ರೆವೆನ್ಯೂ ಟ್ರಾನ್ಸಾಕ್ಷನ್ಗಳು ರೆಕಾರ್ಡ್ ಆಗುತ್ತವೆ. ಯಾವುದಾ ಟ್ರಾನ್ಸಾಕ್ಷನ್ಗಳು? ಬೇರೆ ದೇಶದಿಂದ ಬರುವಂತ ರೆಮಿಟೆನ್ಸಸ್, ಬೇರೆ ದೇಶಗಳಿಂದ ಇಸ್ಕೊಂಡಿರುವಂತಹ ಗಿಫ್ಟ್ಗಳು, ಬೇರೆ ದೇಶಕ್ಕೆ ಆಗಿರುವಂತಹ ವಿಸಿಬಲ್ ಐಟಮ್ಸ್ ಅಥವಾ ಗೂಡ್ಸ್ ಅಂಡ್ ಸರ್ವಿಸಸ್ ಇನ ಇಂಪೋರ್ಟ್ ಎಕ್ಸ್ಪೋರ್ಟ್ಗಳು, ಇವೆಲ್ಲವೂ ಕರೆಂಟ್ ಅಕೌಂಟಿನಲ್ಲಿ ರೆಕಾರ್ಡ್ ಆದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಗಳು, ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟ್ಗಳು, ಇವೆಲ್ಲವೂ ಕೂಡ ನಮ್ಮ ಕ್ಯಾಪಿಟಲ್ ಅಕೌಂಟಿನಲ್ಲಿ ರೆಕಾರ್ಡ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕಾಂಪೋನೆಂಟ್ಸ್ ಆಫ್ ಕರೆಂಟ್ ಅಕೌಂಟ್. ಬಹಳ ಬಹಳ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ, 4 ಮಾರ್ಕಿಗೆ. ನಮ್ಮ ಕರೆಂಟ್ ಅಕೌಂಟ್ ಅಲ್ಲಿ ಬರುವಂತಹ ಕಾಂಪೋನೆಂಟ್ಗಳು ಯಾವುದು? ಮೊದಲನೆಯದಾಗಿ ನೋಡೋದಾದ್ರೆ ಟ್ರೇಡ್ ಇನ್ ಗೂಡ್ಸ್. ಯಾವುದೇ ಒಂದು ದೇಶದಲ್ಲಿ ಎಷ್ಟು ಅಮೌಂಟ್ ಆಫ್ ವಿಸಿಬಲ್ ಐಟಮ್ಗಳನ್ನ ನಾವು ಇಂಪೋರ್ಟ್ ಮಾಡಿಕೊಂಡಿದ್ದೇವೆ, ಎಷ್ಟು ಅಮೌಂಟ್ ಆಫ್ ವಿಸಿಬಲ್ ಐಟಮ್ಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದೇವೆ ಅನ್ನುವಂತಹ ಸ್ಟೇಟ್ಮೆಂಟ್ ಅನ್ನ ಕೊಡುವಂತದ್ದೇ ನಮ್ಮ ಕರೆಂಟ್ ಅಕೌಂಟ್. ಸೊ ಎಷ್ಟು ಗೂಡುಗಳನ್ನ ಎಕ್ಸ್ಪೋರ್ಟ್ ಮಾಡಿದ್ದೇವೆ, ಎಷ್ಟು ಗೂಡುಗಳನ್ನ ಇಂಪೋರ್ಟ್ ಮಾಡಿದ್ದೇವೆ ಅನ್ನುವಂಥದ್ದು ಈ ಕರೆಂಟ್ ಅಕೌಂಟ್ ರೆಕಾರ್ಡ್ ಮಾಡಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ನಮ್ಮ ದೇಶದ ರೆಸಿಡೆಂಟ್ಗಳು ಅಬ್ರಾಡಿನಲ್ಲಿ ಎಷ್ಟು ದುಡ್ಡನ್ನ ಸಂಪಾದನೆ ಮಾಡಿದ್ದಾರೆ, ಅಬ್ರಾಡಿನಿಂದ ನಮ್ಮ ದೇಶಕ್ಕೆ ಬಂದ ಜನ ನಮ್ಮ ದೇಶದಲ್ಲಿ ಎಷ್ಟು ಸಂಬಳಗಳನ್ನ ತೆಗೆದುಕೊಂಡಿದ್ದಾರೆ, ಅದೆಲ್ಲವನ್ನು ಕೂಡ ನಮ್ಮ ಕರೆಂಟ್ ಅಕೌಂಟ್ ರೆಕಾರ್ಡ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಟ್ರೇಡ್ ಇನ್ ಸರ್ವಿಸಸ್. ಅದರಲ್ಲಿ ಬರುವಂತ ಮೊದಲನೆಯದೇ ನೆಟ್ ನಾನ್ ಫ್ಯಾಕ್ಟರ್ ಇನ್ಕಮ್. ಶಿಪ್ಪಿಂಗ್ ಆಗಿರ್ಬೋದು, ಇನ್ಶೂರೆನ್ಸ್ ಸರ್ವಿಸಸ್ ಆಗಿರ್ಬೋದು, ಈ ತರಹದ ನಾನ್ ಫ್ಯಾಕ್ಟರ್ಗಳಿಂದ ಎಷ್ಟು ಇನ್ಕಮ್ ದೇಶಕ್ಕೆ ಬಂದಿದೆ ಅನ್ನುವಂತಹ ಲೆಕ್ಕಾಚಾರಗಳನ್ನ ನಮ್ಮ ಕರೆಂಟ್ ಅಕೌಂಟಿನ ಟ್ರೇಡ್ ಇನ್ ಸರ್ವಿಸಸ್ ಭಾಗದಲ್ಲಿ ನಾವು ಲೆಕ್ಕ ಹಾಕ್ಬೋದು. ಅದಷ್ಟೇ ಅಲ್ಲದೆ ನೆಟ್ ಇನ್ಕಮ್ ಫ್ರಮ್ ಕಾಂಪನ್ಸೇಷನ್ ಫ್ರಮ್ ಎಂಪ್ಲಾಯೀಸ್, ನೆಟ್ ಇನ್ವೆಸ್ಟ್ಮೆಂಟ್ ಇನ್ಕಮ್ ಅಂದ್ರೆ ನಾವು ಎಷ್ಟು ಡಿವಿಡೆಂಟ್ ಸಂಪಾದನೆ ಮಾಡಿದ್ದೇವೆ ಅಥವಾ ಕೊಟ್ಟಿದ್ದೇವೆ, ಎಷ್ಟು ಇಂಟ್ರೆಸ್ಟ್ ಗಳನ್ನ ಕಟ್ಟಿದ್ದೇವೆ ಅಥವಾ ಸಂಪಾದನೆ ಮಾಡಿದ್ದೇವೆ, ಇವೆಲ್ಲವೂ ಕೂಡ ನಮ್ಮ ನೆಟ್ ಇನ್ವೆಸ್ಟ್ಮೆಂಟ್ ಇನ್ಕಮ್ಮಿನಲ್ಲಿ ಗೊತ್ತಾಗುತ್ತೆ. ನಮ್ಮ ಮೂರನೆಯ ಕಾಂಪೊನೆಂಟೇ
ಟ್ರಾನ್ಸ್ಫರ್ ಪೇಮೆಂಟ್ಸ್. ಏನು ಟ್ರಾನ್ಸ್ಫರ್ ಪೇಮೆಂಟ್ಗಳಂದ್ರೆ ಗಿಫ್ಟು, ರೆಮಿಟೆನ್ಸಸ್, ಗ್ರಾಂಟ್ಗಳು, ಬೇರೆ ದೇಶಗಳಿಂದ ಭಾರತಕ್ಕೆ ದೇಶಕ್ಕೆ ಬಂದಿರುವಂತ ಗಿಫ್ಟ್ಗಳು. ಬೇರೆ ದೇಶದಲ್ಲಿ ಸಂಪಾದನೆ ಮಾಡ್ತಾ ಇರುವಂತಹ ಜನ ಭಾರತಕ್ಕೆ ಅಂದ್ರೆ ತಮ್ಮ ಮದರ್ ಲ್ಯಾಂಡ್ಗೆ ಕಳಿಸಿದಂತಹ ದುಡ್ಡು, ಅದನ್ನ ರೆಮಿಟೆನ್ಸಸ್ ಅಂತ ಕರಿತೇವೆ. ಬೇರೆ ದೇಶಗಳಿಂದ ಭಾರತಕ್ಕೆ ಬಂದಿರುವಂತಹ ಗ್ರಾಂಟ್ಸ್ಗಳು, ಇವೆಲ್ಲವೂ ಕೂಡ ನಮ್ಮ ಟ್ರಾನ್ಸ್ಫರ್ ಪೇಮೆಂಟ್ಗಳಲ್ಲಿ ರೆಕಾರ್ಡ್ ಆಗುತ್ತೆ. ಸೊ trade in goods, it includes exports and imports of physical goods. This forms the basis of calculating balance of trade. ಎರಡನೆಯದು trade in services, includes factor income, earnings on factors of production, and non-factor income such as shipping, ಬ್ಯಾಂಕಿಂಗ್, ಟೂರಿಸಂ, ಸಾಫ್ಟ್ವೇರ್, ಇನ್ಶೂರೆನ್ಸ್ ಎಕ್ಸೆಟ್ರಾ. ಯಾವುದೇ ಸರ್ವಿಸಸ್ಗಳಿಂದ ಭಾರತಕ್ಕೆ ಬರುವಂತಹ ದುಡ್ಡನ್ನ ನಾವು ನಾನ್ ಫ್ಯಾಕ್ಟರ್ ಇನ್ಕಮ್ ನ ಅಡಿ ಲೆಕ್ಕ ಹಾಕ್ತೇವೆ. ನೆಕ್ಸ್ಟ್ ಬರುವಂತದ್ದೇ ನಮ್ಮ ಟ್ರಾನ್ಸ್ಫರ್ ಪೇಮೆಂಟ್ಸ್. ಬೇರೆ ದೇಶಗಳಿಂದ ಬಂದಿರುವಂತಹ ಗಿಫ್ಟ್ಗಳು, ಬೇರೆ ದೇಶದಿಂದ ಬರ್ತಾ ಇರುವಂತಹ ರೆಮಿಟೆನ್ಸಸ್ಗಳು, ಬೇರೆ ದೇಶದಿಂದ ಭಾರತಕ್ಕೆ ಬಂದಿರುವಂತಹ ಗ್ರಾಂಟ್ಗಳು, ಇವೆಲ್ಲದರ ಲೆಕ್ಕಾಚಾರ ಇಲ್ಲಿ ಸಿಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕ್ಯಾಪಿಟಲ್ ಅಕೌಂಟ್ ಕಾಂಪೊನೆಂಟ್ಸ್. ಕರೆಂಟ್ ಅಕೌಂಟ್ ಕಾಂಪೊನೆಂಟ್ಗಳನ್ನ ನಾವು ಈಗ ತಾನೇ ಕಲಿತ್ಕೊಂಡ್ವಿ. ಕ್ಯಾಪಿಟಲ್ ಅಕೌಂಟ್ಗಳಲ್ಲಿ ಯಾವೆಲ್ಲ ಕಾಂಪೊನೆಂಟ್ಗಳು ಬರುತ್ತವೆ? ಸಾಮಾನ್ಯವಾಗಿ ಕರೆಂಟ್ ಅಕೌಂಟ್ ನಲ್ಲಿ ರೆಕಾರ್ಡ್ ಆಗುವಂಥದ್ದು ರೆವೆನ್ಯೂ ಟ್ರಾನ್ಸಾಕ್ಷನ್ಗಳು ಅನ್ನುವಂತಹ ಒಂದು ಶಾರ್ಟ್ ಟ್ರಿಕ್ ಅನ್ನ ನೆನಪಿಟ್ಕೊಂಡ್ರೆ, ಕ್ಯಾಪಿಟಲ್ ಅಕೌಂಟ್ ನಲ್ಲಿ ಆಗುವಂತಹ ಅಥವಾ ರೆಕಾರ್ಡ್ ಆಗುವಂತಹ ಟ್ರಾನ್ಸಾಕ್ಷನ್ಗಳು ಸಾಮಾನ್ಯವಾಗಿ ಕ್ಯಾಪಿಟಲ್ ಟ್ರಾನ್ಸಾಕ್ಷನ್ಗಳಾಗಿರುತ್ತವೆ. ಕ್ಯಾಪಿಟಲ್ ಅಕೌಂಟಿನಲ್ಲಿ ಇಟ್ ರೆಕಾರ್ಡ್ಸ್ ಆಲ್ ದ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಆಫ್ assets. An asset is any of the forms in which wealth can be held. ಸೊ ನಾನು ಹೇಳಿದ ಹಾಗೆ ಯಾವುದೇ ಒಂದು ಲಾಂಗ್ ಟರ್ಮ್ ಟ್ರಾನ್ಸಾಕ್ಷನ್ಗಳನ್ನ ರೆಕಾರ್ಡ್ ಮಾಡುವಂತ ಅಕೌಂಟಿಗೆ ನಾವು ಕ್ಯಾಪಿಟಲ್ ಅಕೌಂಟ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಫಿಕ್ಸೆಡ್ ಅಸೆಟ್ಗಳನ್ನ ರೆಕಾರ್ಡ್ ಮಾಡುವಂಥದ್ದು, ಯಾವುದೇ ಪರ್ಮನೆಂಟ್ ಅಕೌಂಟ್ಗಳನ್ನ ರೆಕಾರ್ಡ್ ಮಾಡುವಂತ ಪ್ರೊಸೀಜರಿಗೆ ಕ್ಯಾಪಿಟಲ್ ಅಕೌಂಟ್ ಅಂತ ಕರೆದ್ರೆ, ನಮ್ಮ ಕ್ಯಾಪಿಟಲ್ ಅಕೌಂಟಿನ ಕಾಂಪೊನೆಂಟ್ಗಳು ಏನಿವೆ? ಮೊದಲನೆಯದು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಸ್. ಬೇರೆ ದೇಶದಿಂದ ಭಾರತ ದೇಶಕ್ಕೆ ಬರ್ತಾ ಇರುವಂತಹ, ಹರಿದು ಬರ್ತಾ ಇರುವಂತಹ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ಗಳು ಎಷ್ಟು ಅನ್ನುವಂಥದ್ದನ್ನ ಕ್ಯಾಪಿಟಲ್ ಅಕೌಂಟ್ ರೆಕಾರ್ಡ್ ಹಾಕತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬೈ ಫಾರಿನ್ ಎಂಟಿಟೀಸ್ ಇನ್ ಪ್ರೊಡಕ್ಟಿವ್ ಅಸೆಟ್ಸ್ ಲೈಕ್ ಫ್ಯಾಕ್ಟರೀಸ್, ಬಿಸ್ನೆಸಸ್ ಇನ್ ದ ಡೊಮೆಸ್ಟಿಕ್ ಎಕಾನಮಿ. ಸೊ ಬೇರೆ ದೇಶದ ಜನರುಗಳು ಭಾರತ ದೇಶದ ಬಿಸ್ನೆಸ್ಗಳ ಮೇಲೆ ದುಡ್ಡು ಹಾಕ್ತಾ ಇರುವುದು ಎಷ್ಟು, ಅದನ್ನ ನಾವು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಎಕ್ಸ್ಟರ್ನಲ್ ಬಾರೋವಿಂಗ್ಸ್. ನಮ್ಮ ದೇಶದ ಸರ್ಕಾರ ಬೇರೆ ದೇಶದ ಸರ್ಕಾರದಿಂದ ಆಗಿರ್ಬೋದು, IMF, ವರ್ಲ್ಡ್ ಬ್ಯಾಂಕ್ ಅಂತಹ ಇನ್ಸ್ಟಿಟ್ಯೂಷನ್ಗಳಿಂದ ಆಗಿರ್ಬೋದು, ಎಷ್ಟು ದುಡ್ಡನ್ನ ಸಾಲದ ರೂಪದಲ್ಲಿ ತೆಗೆದುಕೊಂಡಿದೆ, ಇದನ್ನ ರೆಕಾರ್ಡ್ ತೋರಿಸುವಂತದ್ದೇ ನಮ್ಮ ಎಕ್ಸ್ಟರ್ನಲ್ ಬಾರೋವಿಂಗ್ಸ್. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ಗಳು. ಸೊ investments in domestic financial market by foreign institutional investors. ಭಾರತ ದೇಶದ ಫೈನಾನ್ಷಿಯಲ್ ಮಾರ್ಕೆಟ್ಗಳ ಮೇಲೆ, ಅದು ಶೇರ್ಸ್ ಮುಖೇನ ಆಗಿರ್ಬೋದು, ಡೆಟ್ ಇನ್ಸ್ಟ್ರೂಮೆಂಟ್ಗಳ ಮುಖೇನ ಆಗಿರ್ಬೋದು, ಡೆಪಾಸಿಟರಿ ರೆಸಿಟ್ಗಳ ಮುಖೇನ ಆಗಿರ್ಬೋದು, ಫಾರಿನ್ ಇನ್ವೆಸ್ಟರ್ಗಳು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ, ಎಷ್ಟು ದುಡ್ಡು ಒಳ ಹರಿದು ಬರ್ತಾ ಇದೆ ಅನ್ನುವಂಥದ್ದಕ್ಕೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ. ನೆಕ್ಸ್ಟ್ ಬರುವಂತದ್ದೇ ಎಕ್ಸ್ಟರ್ನಲ್ ಅಸಿಸ್ಟೆನ್ಸ್, aid and grants received from foreign countries or international organizations. ಸೊ ಭಾರತ ದೇಶ ಫಾರಿನ್ ಕಂಟ್ರಿಗಳಿಂದ ಅಥವಾ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಗಳಿಂದ ಇಸ್ಕೊಂಡಿರುವಂತಹ ಸಪೋರ್ಟಿನ ದುಡ್ಡು, ಗ್ರಾಂಟಿನ ದುಡ್ಡನ್ನೆಲ್ಲವನ್ನು ನಾವು ಕ್ಯಾಪಿಟಲ್ ಅಕೌಂಟಿನಲ್ಲಿ ರೆಕಾರ್ಡ್ ಮಾಡ್ತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್. ಯಾವುದೇ ಟೈಪ್ಸ್ ಆಫ್ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಲ್ಲಿ ಎರಡು ಇಂಪಾರ್ಟೆಂಟ್ ಟೈಪ್ಸ್ ಆಫ್ ಟ್ರಾನ್ಸಾಕ್ಷನ್ಗಳು ಬರುತ್ತವೆ. ಮೊದಲನೆಯದೇ ನಮ್ಮ ಅಟಾನಮಸ್ ಟ್ರಾನ್ಸಾಕ್ಷನ್, ಎರಡನೆಯದೇ ನಮ್ಮ ಅಕಾಮಡೇಟಿಂಗ್ ಟ್ರಾನ್ಸಾಕ್ಷನ್. ಏನು ಅಟಾನಮಸ್ ಟ್ರಾನ್ಸಾಕ್ಷನ್ ಅಂದ್ರೆ, ಈ ತರಹದ ಅಟಾನಮಸ್ ಟ್ರಾನ್ಸಾಕ್ಷನ್ಗಳನ್ನ ನಾವು ಅಬೌವ್ ದ ಲೈನ್ ಆಫ್ BOP ಟ್ರಾನ್ಸಾಕ್ಷನ್ ಅಂತ ಕೂಡ ಕರಿತೇವೆ. ಏನು ಇಲ್ಲ, ಯಾವುದೇ ಒಂದು ದೇಶ
ಇಂಪೋರ್ಟ್ ಆಫ್ ಗೂಡ್ಸ್ಗಳನ್ನ, ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ಗಳನ್ನ, ಇವೆಲ್ಲವನ್ನು ಯಾವುದೇ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ನಡುವೆ ಇರುವಂತ ವ್ಯತ್ಯಾಸವನ್ನ ಬ್ರಿಡ್ಜ್ ಮಾಡಲಿಕ್ಕೆ ಅಲ್ಲದೆ ನಮ್ಮ ಟ್ರಾನ್ಸಾಕ್ಷನ್ಗಳನ್ನ ಕ್ಯಾರಿ ಔಟ್ ಮಾಡಿದ್ರೆ ಅದಕ್ಕೆ ನಾವು ಅಟಾನಮಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರೀತೇವೆ. ಸೊ ಯಾವುದೇ ಒಂದು ಸರ್ಕಾರ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಲ್ಲಿ ಇರುವಂತಹ ಗ್ಯಾಪ್ ಅನ್ನ ಸರಿಪಡಿಸ್ಕೊಳ್ಳಕ್ ಅಲ್ಲದೆ ಬೇರೆಯದಕ್ಕೆ ಟ್ರಾನ್ಸಾಕ್ಷನ್ಗಳನ್ನ, ಅದು ಎಕ್ಸ್ಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಇಂಪೋರ್ಟ್ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ಈ ತರಹದ ಯಾವುದೇ ಟ್ರಾನ್ಸಾಕ್ಷನ್ಗಳನ್ನ ಮಾಡಿದ್ರು ಕೂಡ ಅಟಾನಮಸ್ ಟ್ರಾನ್ಸಾಕ್ಷನ್ಸ್ ಅಂತ ಕರೀತೇವೆ. ಇದನ್ನ ಅಬೌವ್ ದ ಲೈನ್ ಆಫ್ BOP ಟ್ರಾನ್ಸಾಕ್ಷನ್ ಅಂತ ಕೂಡ ಕರೀತೇವೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂತದ್ದೇ ಅಕಾಮಡೇಟಿಂಗ್ ಟ್ರಾನ್ಸಾಕ್ಷನ್. ಯಾವುದೇ ಒಂದು ಸರ್ಕಾರ ತನ್ನ BOP ಯಲ್ಲಿರುವಂತಹ ವ್ಯತ್ಯಾಸಗಳನ್ನ ಸರಿ ಮಾಡಲು ಟ್ರಾನ್ಸಾಕ್ಷನ್ಗಳನ್ನ ಕ್ಯಾರಿ ಔಟ್ ಮಾಡಿದ್ರೆ ಅದಕ್ಕೆ ನಾವು ಅಕಾಮಡೇಟಿಂಗ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೇವೆ. BOP ಡೆಫಿಸಿಟ್ ಅನ್ನ ಸರಿ ಮಾಡಲಿಕ್ಕೆ ಬೇರೆ ಇನ್ಸ್ಟಿಟ್ಯೂಷನ್ಗಳಿಂದ ದುಡ್ಡು ತರುವಂಥದ್ದು, RBI ಬೇರೆ ಕಡೆಯಿಂದ ದುಡ್ಡು ತಂದು BOP ಡೆಫಿಸಿಟ್ ಅನ್ನ ಸರಿ ಮಾಡುವಂಥದ್ದು, ಫಾರೆಕ್ಸ್ ರಿಸರ್ವ್ಗಳನ್ನ ಕ್ರಿಯೇಟ್ ಮಾಡುವಂಥದ್ದು, ಇವೆಲ್ಲವೂ ಕೂಡ ಏನಾಗುತ್ತೆ, ಅಕಾಮಡೇಟಿಂಗ್ ಟ್ರಾನ್ಸಾಕ್ಷನ್ಸ್ ಆಗುತ್ತೆ. ಇಂತಹ ಅಕಾಮಡೇಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಬಿಲೋ ದ ಲೈನ್ ಆಫ್ ಐಟಮ್ಸ್ ಇನ್ BOP ಟ್ರಾನ್ಸಾಕ್ಷನ್ ಅಂತ ಕೂಡ ಕರಿತೇವೆ. ಸೊ ಅಟಾನಮಸ್ ಟ್ರಾನ್ಸಾಕ್ಷನ್ ಅನ್ನ ಅಬೌವ್ ದ ಲೈನ್ ಆಫ್ BOP ಟ್ರಾನ್ಸಾಕ್ಷನ್ಸ್ ಅಂದ್ರೆ, ಅಕಾಮಡೇಟಿಂಗ್ ಟ್ರಾನ್ಸಾಕ್ಷನ್ಸ್ ಅನ್ನ ನಾವು ಬಿಲೋ ದ ಲೈನ್ ಆಫ್ BOP ಟ್ರಾನ್ಸಾಕ್ಷನ್ಸ್ ಅಂತ ಕರಿತೇವೆ. ಸೊ ಅಟಾನಮಸ್ ಮೇಡ್ ಡ್ಯೂ ಟು ಸಮ್ ರೀಸನ್ ಅದರ್ ದ್ಯಾನ್ ಟು ಬ್ರಿಡ್ಜ್ ದ ಗ್ಯಾಪ್ ಇನ್ BOP. ಅದೇ ರೀತಿಯಲ್ಲಿ ಅಕಾಮಡೇಟಿಂಗ್ ನೋಡಿದ್ರೆ determined by the gap in the balance of payments, these are called below the items of BOP. Official reserve transactions are the main accommodating item as they are made to bridge the gap in the BOP. ಏನು ನಮ್ಮ official reserve transactionಗಳಂದ್ರೆ RBI ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಆಫ್ ಫಾರಿನ್ ಕರೆನ್ಸಿಗಳಾಗಿರ್ಬೋದು, IMF ಇಂದ ಬಾರೋ ಮಾಡುವಂಥದ್ದಾಗಿರ್ಬೋದು, BOP ಡೆಫಿಸಿಟ್ ನ ಸರಿ ಮಾಡಲಿಕ್ಕೆ RBI ತಗೊಳ್ಳುವಂತಹ ಫಂಡ್ಸ್ ಆಗಿರ್ಬೋದು, ಇವೆಲ್ಲವನ್ನು ಕೂಡ ನಾವು ಒಫಿಷಿಯಲ್ ರಿಸರ್ವ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ದ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್. ಏನು ಫಾರೆಕ್ಸ್ ಮಾರ್ಕೆಟ್, ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಂದ್ರೆ ಬಹಳ ಸುಲಭ. ದ ಮಾರ್ಕೆಟ್ ವಿಚ್ ದ ನ್ಯಾಷನಲ್ ಕರೆನ್ಸೀಸ್ ಆರ್ ಟ್ರೇಡೆಡ್ ಫಾರ್ ಒನ್ ಅಂಡ್ ಅದರ್ ಇಸ್ ಕಾಲ್ಡ್ ಎಸ್ ಫಾರೆಕ್ಸ್ ಮಾರ್ಕೆಟ್. ಸೊ ಯಾವುದೇ ಒಂದು ದೇಶದ ಕರೆನ್ಸಿಗಳನ್ನ ಬೇರೆ ದೇಶದ ಕರೆನ್ಸಿಗಳಿಗೆ ಮಾರಾಟ ಮಾಡುವಂಥದ್ದು, ಸ್ಪೆಕ್ಯುಲೇಟ್ ಮಾಡುವಂಥದ್ದು, ಬೈ ಅಂಡ್ ಸೆಲ್ ಮಾಡುವಂತಹ ಪ್ರೊಸೀಜರಿಗೆ ನಾವೇನಂತ ಕರಿತೇವೆ, ಫಾರೆಕ್ಸ್ ಮಾರ್ಕೆಟ್ ಅಂತ ಕರಿತೇವೆ. ಫಾರೆಕ್ಸ್ ಮಾರ್ಕೆಟ್ ನಲ್ಲಿ ಬರುವಂತ ಮೇಜರ್ ಪಾರ್ಟಿಸಿಪೆಂಟ್ಗಳು ಯಾವುದು? ಕಮರ್ಷಿಯಲ್ ಬ್ಯಾಂಕ್ಗಳು, ಸಾಮಾನ್ಯವಾಗಿ ನಮ್ಮ ಬ್ಯಾಂಕ್ ಆಫ್ ಬರೋಡಾ, ಇಂಡಸ್ ಲ್ಯಾಂಡ್ ಬ್ಯಾಂಕ್, ಇವುಗಳನ್ನೆಲ್ಲ ನಾವು ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರಿತೇವೆ. ಫಾರಿನ್ ಎಕ್ಸ್ಚೇಂಜ್ ಬ್ರೋಕರ್ಗಳು, ಆಥರೈಸ್ಡ್ ಡೀಲರ್ಗಳು, ಮಾನಿಟರಿ ಅಥಾರಿಟಿಗಳು. ಇದಕ್ಕೆ ಇರುವಂತ ಫೀಚರ್ಗಳೇನು, ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಮೊದಲನೆಯದು ವರ್ಲ್ಡ್ ವೈಡ್ ಮಾರ್ಕೆಟ್. ಜಗತ್ತಿನ ಯಾವ ಕರೆನ್ಸಿಗಳನ್ನ ಬೇಕಾದ್ರೂ ನಾವು ಟ್ರೇಡ್ ಮಾಡಬಹುದು, ಬೈ ಅಂಡ್ ಸೆಲ್ ಮಾಡಬಹುದು. ಎರಡನೆಯದು ಕ್ಲೋಸ್ ಕಾಂಟ್ಯಾಕ್ಟ್ ಬಿಟ್ವೀನ್ ಟ್ರೇಡಿಂಗ್ ಸೆಂಟರ್ಸ್. ಮೂರನೆಯದು ಪಾರ್ಟಿಸಿಪೆಂಟ್ಸ್ ಡೀಲ್ ಇನ್ ಮೋರ್ ದನ್ ಒನ್ ಮಾರ್ಕೆಟ್. ಅದನ್ನೇ ನಾನು ಹೇಳ್ತಾ ಇದ್ದಂಥದ್ದು, ಎಷ್ಟು ಕರೆನ್ಸಿಗಳನ್ನ ಬೇಕಾದ್ರೂ ನಾವು ಬೈ ಅಂಡ್ ಸೆಲ್ ಮಾಡಬಹುದು. ನೆಕ್ಸ್ಟ್ ನೋಡೋದಾದ್ರೆ ಫಾರಿನ್ ಎಕ್ಸ್ಚೇಂಜ್ ರೇಟ್. ಇದರ ಬಗ್ಗೆ ನಾವು ಮಾತಾಡಿದ್ದೇವೆ ಕೂಡ. ಒಂದು ದೇಶದ ಕರೆನ್ಸಿಯ ಬೆಲೆಯನ್ನ ಮತ್ತೊಂದು ದೇಶದ ಕರೆನ್ಸಿಗೆ ಬೆಲೆಗೆ ಹೋಲಿಸಿ ಕಂಪೇರ್ ಮಾಡಿ ಕಂಡುಹಿಡಿಯುವಂತದ್ದನ್ನ ನಾವೇನಂತ ಕರಿತೇವೆ, ಫಾರೆಕ್ಸ್ ರೇಟ್. ಸೊ ವೆನ್ ದ ಪ್ರೈಸ್ ಆಫ್ ದ ಕರೆನ್ಸಿ ಆಫ್ ಒನ್ ಕಂಟ್ರಿ ಇಸ್ ಡಿಟರ್ಮೈನ್ಡ್ ಅಗೇನ್ಸ್ಟ್ ದ ಪ್ರೈಸ್ ಆಫ್ ಕರೆನ್ಸಿ ಆಫ್ ಅನದರ್ ಕಂಟ್ರಿ, ಅದನ್ನ ನಾವೇನಂತೇವೆ, ಫಾರೆಕ್ಸ್ ರೇಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, 80 ರೂಪಾಯಿ INR $1 ಆಗುತ್ತೆ ಫಾರೆಕ್ಸ್ ರೇಟ್. 120 ರೂಪಾಯಿ INR £1 ಆಗುತ್ತೆ ಫಾರೆಕ್ಸ್ ರೇಟ್. ಸೊ ಯಾವುದೇ ಒಂದು ದೇಶದ ಕರೆನ್ಸಿಯ ಬೆಲೆ ಮತ್ತೊಂದು ದೇಶದ ಕರೆನ್ಸಿಯ ಬೆಲೆಯ ನಿರ್ಧಾರದ ಮೇಲೆ ಅಥವಾ ಆಧಾರದ ಮೇಲೆ ನಾವು ನಿರ್ಧಾರ ಮಾಡಿದ್ರೆ ಅದನ್ನ ನಾವೇನಂತ ಕರಿತೇವೆ, ಫಾರಿನ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ನಮ್ಮ ಮುಂದಿನ ಟಾಪಿಕ್ಗೆ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಫಾರಿನ್ ಎಕ್ಸ್ಚೇಂಜ್. ಮೊದಲಿಗೆ ನಾವು ಡಿಮಾಂಡ್ ಆಫ್ ಫಾರಿನ್ ಎಕ್ಸ್ಚೇಂಜ್ ಅನ್ನ ನೋಡೋದಾದ್ರೆ, ಯಾಕೆ ಒಂದು ದೇಶದಲ್ಲಿ ಜನ ಬೇರೆ ದೇಶದ ಕರೆನ್ಸಿಗಳಿಗೆ ಡಿಮಾಂಡ್ ಅನ್ನ ಮಾಡಬಹುದು? ಮೊದಲನೆಯದಾಗಿ ಟು ಪರ್ಚೇಸ್ ಗೂಡ್ಸ್ ಅಂಡ್ ಸರ್ವಿಸಸ್ ಫ್ರಮ್ ಅದರ್ ಕಂಟ್ರೀಸ್. ಸೊ ಬೇರೆ ದೇಶಗಳ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಪರ್ಚೇಸ್ ಮಾಡಲಿಕ್ಕೆ ಜನ ಹೆಚ್ಚು ಹೆಚ್ಚು ಫಾರಿನ್ ಕರೆನ್ಸಿಗಳನ್ನ ಡಿಮಾಂಡ್ ಮಾಡಿದ್ರೆ, ಎರಡನೆಯದಾಗಿ ಟು ಸೆಂಡ್ ಗಿಫ್ಟ್ಸ್ ಅಬ್ರಾಡ್, ಬೇರೆ ದೇಶಗಳಿಗೆ ಗಿಫ್ಟ್ ಅನ್ನ ಕಳಿಸುವುದಕ್ಕಾಗಿರ್ಬೋದು. ಟು ಪರ್ಚೇಸ್ ಫೈನಾನ್ಷಿಯಲ್ ಆಸೆಟ್ಸ್ ಆಫ್ ಅ ಸರ್ಟನ್ ಕಂಟ್ರಿ, ದುಬೈನಲ್ಲಾಗಿರ್ಬೋದು, ಮಿಡಲ್ ಈಸ್ಟ್ ನಲ್ಲಾಗಿರ್ಬೋದು, ಈ ಟ್ರೆಂಡ್ ಬಹಳ ನಡೀತಾ ಇದೆ. ನಮ್ಮ ದೇಶದ ಶ್ರೀಮಂತರುಗಳು ಆ ದೇಶದಲ್ಲಿ ಫೈನಾನ್ಷಿಯಲ್ ಆಸೆಟ್ಗಳ ಮೇಲಾಗಿರ್ಬೋದು, ರಿಯಲ್ ಎಸ್ಟೇಟ್ ಮೇಲಾಗಿರ್ಬೋದು ಇನ್ವೆಸ್ಟ್ ಮಾಡುವಂಥದ್ದು. ಈ ಎಲ್ಲ ಕಾರಣಗಳಿಗೆ ಬೇರೆ ದೇಶದ ಕರೆನ್ಸಿಗಳನ್ನ ಹೆಚ್ಚು ಹೆಚ್ಚು ಡಿಮಾಂಡ್ ನಮ್ಮ ದೇಶದಲ್ಲಿ ಹುಟ್ಕೊಳ್ಳುವಂಥದ್ದು. ಅದಷ್ಟೇ ಅಲ್ಲದೆ ಅಬ್ರಾಡ್ಗೆ ಎಜುಕೇಶನ್ಗೆ ಹೋಗ್ಲಿಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಬೇರೆ ದೇಶದ ಕರೆನ್ಸಿಗಳ ಡಿಮಾಂಡ್ ನಮ್ಮ ದೇಶದಲ್ಲಿ ಇನ್ಕ್ರೀಸ್ ಆಗುತ್ತೆ. ಅದೇ ರೀತಿಯಲ್ಲಿ ನಾವು ಸಪ್ಲೈ ಆಫ್ ಫಾರಿನ್ ಎಕ್ಸ್ಚೇಂಜ್, ಹೇಗೆ ನಮಗೆ ಫಾರಿನ್ ಕರೆನ್ಸಿ ಫ್ಲೋಸ್ ಒಳಗೆ ಬರುತ್ತೆ ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಎಕ್ಸ್ಪೋರ್ಟ್ಸ್ ಲೀಡಿಂಗ್ ಟು ದ ಪರ್ಚೇಸ್ ಆಫ್ ಡೊಮೆಸ್ಟಿಕ್ ಗೂಡ್ಸ್ ಬೈ ಫಾರಿನರ್ಸ್. ನಮ್ಮ ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಗಳನ್ನ ಫಾರಿನರ್ಸ್ ಪರ್ಚೇಸ್ ಮಾಡಿದಾಗ ಹೆಚ್ಚೆಚ್ಚು ಫಾರಿನ್ ಕರೆನ್ಸಿಗಳು ನಮ್ಮ ದೇಶದ ಒಳಗೆ ಬರ್ಲಿಕ್ಕೆ ಶುರುವಾಗುತ್ತೆ. ನೆಕ್ಸ್ಟ್, ಫಾರಿನರ್ಸ್ ಸೆಂಡಿಂಗ್ ಗಿಫ್ಟ್ಸ್ ಆರ್ ಮೇಕಿಂಗ್ ಟ್ರಾನ್ಸ್ಫರ್ಸ್, ಬೇರೆ ದೇಶದಲ್ಲಿ ಭಾರತೀಯರು ಕೆಲಸ ಮಾಡುವಂತದ್ದು, ಅವರು ಅಲ್ಲಿಂದ ನಮ್ಮ ದೇಶಕ್ಕೆ ದುಡ್ಡು ಕಳಿಸುವಂತದ್ದಾಗಿರ್ಬೋದು, ಬೇರೆ ದೇಶದ ಜನ ನಮ್ಮ ದೇಶಗಳಿಗೆ ಗಿಫ್ಟ್ ಗಳನ್ನ ಕಳಿಸೋದಾಗಿರ್ಬೋದು. ಇವೆಲ್ಲ ಕಾರಣಗಳಿಂದ ಫಾರಿನ್ ಕರೆನ್ಸಿಯ ಇನ್ಫ್ಲೋ ಭಾರತ ದೇಶದಲ್ಲಿ ಜಾಸ್ತಿ ಆಗುತ್ತೆ. ಫಾರಿನರ್ಸ್ ಬೈಯಿಂಗ್ ಅಸೆಟ್ಸ್ ಆಫ್ ದ ಹೋಮ್ ಕಂಟ್ರಿ, ಅದಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಅಸೆಟ್ಗಳನ್ನ ಪರ್ಚೇಸ್ ಮಾಡುವಂತದ್ದು, ಲ್ಯಾಂಡು, ಭೂಮಿಗಳು, ಫೈನಾನ್ಷಿಯಲ್ ಆಸೆಟ್ಗಳು, ಈ ರೀತಿ ಪರ್ಚೇಸ್ ಮಾಡಿದಾಗ ಆ ದೇಶದ ಕರೆನ್ಸಿಯ ಇನ್ಫ್ಲೋ ಭಾರತ ದೇಶಕ್ಕೆ ಆಗುತ್ತೆ. ಅದಷ್ಟೇ ಅಲ್ಲದೆ ಯಾವುದೇ ರೈಸ್ ಇನ್ ದ ಪ್ರೈಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ ಏನ್ ಮಾಡುತ್ತೆ, ನಾವು ಇಂಪೋರ್ಟ್ ಆಫ್ ಗೂಡ್ಸ್ ಮಾಡ್ಕೊಳ್ಳುವಂಥದ್ದನ್ನ ಕಡಿಮೆ ಮಾಡ್ತಾ ಹೋಗುತ್ತೆ. ಯಾವಾಗ 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 ನಮ್ಮ ಕರೆನ್ಸಿಯ ಬೆಲೆ ಫಾರಿನ್ ಕರೆನ್ಸಿಗೆ ಕಂಪೇರ್ ಮಾಡಿದಾಗ ಜಾಸ್ತಿ ಆಗ್ತಾ ಹೋಗುತ್ತೆ, ಜನ ಅಲ್ಲಿನ ಗೂಡ್ಸ್ ಅಂಡ್ ಸರ್ವಿಸಸ್ ನ ಪರ್ಚೇಸ್ ಮಾಡುವಂಥದ್ದು ಕಡಿಮೆಯಾಗುತ್ತೆ. ಯಾಕೆ ಅಂದ್ರೆ ಅದು ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇಷ್ಟು ದಿನ $1 $70 ಇತ್ತು. ಸೊ ಅಲ್ಲಿಗೆ ಜನ $1 ಅನ್ನ ಪರ್ಚೇಸ್ ಮಾಡಲಿಕ್ಕೆ $70 ಖರ್ಚು ಮಾಡಬೇಕಾಗಿತ್ತು. ಈಗ $1 $80 ಆಗಿ ಕೂತಿದೆ. ಜನ $10 ಜಾಸ್ತಿ ಖರ್ಚು ಮಾಡಿ $1 ಅನ್ನ ಪಡಿಬೇಕಾಗತ್ತೆ. ಇದನ್ನೇ ನಾವು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ಗೂ ಕೂಡ ಅಪ್ಲೈ ಮಾಡುವಂಥದ್ದು. ಸೊ ಯಾವಾಗ ಯಾವಾಗ ಜನ ಜಾಸ್ತಿ ಜಾಸ್ತಿ ಇಂಪೋರ್ಟ್ಗಳನ್ನ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಅಂತಹ ಸಂದರ್ಭಗಳಲ್ಲಿ ನಮ್ಮ ದೇಶದ ಕರೆನ್ಸಿಯ ವ್ಯಾಲ್ಯೂ ಡಿಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ. ಯಾಕೆ ಅಂದ್ರೆ ನಮ್ಮ ದೇಶದ ಸಪ್ಲೈ ಆಫ್ ಮನಿ ಜಾಸ್ತಿ ಆಗತ್ತೆ. ಅವರ ಕರೆನ್ಸಿಗಳನ್ನ ನಾವು ಹೆಚ್ಚು ಹೆಚ್ಚು ಪರ್ಚೇಸ್ ಮಾಡಿ ಅವರ ದೇಶಗಳಿಂದ ಗೂಡ್ಸ್ ಅಂಡ್ ಸರ್ವಿಸಸ್ ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತೇವೆ. ಈ ರೀತಿ ಹೆಚ್ಚು ಹೆಚ್ಚು ಇಂಪೋರ್ಟ್ ಆಗಿ ಬೆಲೆಗಳು ಜಾಸ್ತಿ ಆಗೋದ್ರಿಂದ ಜನ ಏನ್ ಮಾಡ್ತಾರೆ, ಅಂತಹ ಇಂಪೋರ್ಟೆಡ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ತಗೊಳ್ಳೋದೇ ನಿಲ್ಲಿಸ್ಬಿಡ್ತಾರೆ. ಆಗ ದೇಶದ ಒಳಗಡೆಯೇ ಆ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಆಲ್ಟರ್ನೇಟ್ ಹುಟ್ಕೊಳ್ಳಿಕ್ಕೆ ಶುರುವಾಗುತ್ತೆ. ಸೊ a rise in the price of foreign exchange will increase the cost of purchasing foreign goods, reducing demand for imports and hence demand for foreign exchange. ಅದಷ್ಟೇ ಅಲ್ಲದೆ ಯಾವಾಗ ಯಾವಾಗ ಒಂದು ದೇಶದಲ್ಲಿ ಜನ ಹೆಚ್ಚೆಚ್ಚು ಬೇರೆ ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಅಂತಹ ಸಂದರ್ಭದಲ್ಲಿ ನಮ್ಮ ಕರೆನ್ಸಿಯ ಬೆಲೆಗಳು ಇಳಿತಾ ಬರುತ್ತವೆ. ಫಾರ್ ಎಕ್ಸಾಂಪಲ್, ನಾವಿದನ್ನ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಲ್ಲಿ ನೋಡೋದಾದ್ರೆ, ಆಸ್ ಯೂಶುವಲ್ ಇದು ನಮ್ಮ ವೈ ಆಕ್ಸಿಸ್, ಇದು ನಮ್ಮ ಎಕ್ಸ್ ಆಕ್ಸಿಸ್. ನಾವು ಇಲ್ಲಿ ನಮ್ಮ ಎಕ್ಸ್ಚೇಂಜ್ ರೇಟ್ ಅನ್ನ ತಗೊಂಡ್ರೆ, ಇಲ್ಲಿ ನಾವು ನಮ್ಮ ಇಂಪೋರ್ಟ್ಸ್ ಅನ್ನ ತೆಗೆದುಕೊಳ್ಳುವಂಥದ್ದು. ಸೊ ಇಮ್ಯಾಜಿನರಿ ನಂಬರ್ಸ್ ಅನ್ನ ತಗೊಳ್ಳೋಣ. 10, 20, 30, 40, 50. ಇಲ್ಲಿ ಕೂಡ 10, 20, 30, 40 ಮತ್ತು 50. ರೈಟ್ ನೌ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ದ ಕರೆನ್ಸಿ ಒಂದು ಎಕ್ವಿಲಿಬ್ರಿಯಂ ಪಾಯಿಂಟಿನಲ್ಲಿ ಇದೆ.
ಡಿಮಾಂಡ್ 30 ಇದೆ, ಸಪ್ಲೈ 30 ಇದೆ. ಒಂದು ಎಕ್ವಿಲಿಬ್ರಿಯಂ ಪಾಯಿಂಟಿನಲ್ಲಿ ಸದ್ಯಕ್ಕೆ ಡಿಮಾಂಡ್ ಅಂಡ್ ಸಪ್ಲೈ ಇದೆ. ಇಂಪೋರ್ಟ್ಗಳನ್ನ ನಮ್ಮ ದೇಶದಲ್ಲಿ ಜನ 30ರಿಂದ 50ಕ್ಕೆ ಏರಿಸ್ತಾರೆ. ಸೊ ಈ 1ನಲ್ಲಿದ್ದಂತಹ ಎಕ್ವಿಲಿಬ್ರಿಯಂ ಪಾಯಿಂಟ್ ಈಗ ಈ 2 ಆಗುತ್ತೆ. ಅಲ್ಲಿಗೆ ನಮ್ಮ ಕರೆನ್ಸಿ ಎಕ್ಸ್ಚೇಂಜ್ ರೇಟ್ 30 ರೂಪಾಯಿಗಳಿಂದ 40 ರೂಪಾಯಿಗೆ ಡಿಪ್ರಿಶಿಯೇಟ್ ಆಗತ್ತೆ. ಸೊ ಯಾವಾಗ ಒಂದು ದೇಶದಲ್ಲಿ ಜನ ಹೆಚ್ಚೆಚ್ಚು ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ, ಅಂತಹ ಸಂದರ್ಭಗಳಲ್ಲಿ ನಮ್ಮ ದೇಶದ ಕರೆನ್ಸಿಯ ಬೆಲೆ ಬಿದ್ದು ಹೋಗಕ್ಕೆ ಶುರುವಾಗುತ್ತೆ. ಯಾಕೆ ಅಂದ್ರೆ ಆ ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವು ಖರೀದಿ ಮಾಡಲಿಕ್ಕೆ ನಮ್ಮ ದೇಶದ ಹಣವನ್ನ ಹೆಚ್ಚು ಸಪ್ಲೈ ಮಾಡಲಿಕ್ಕೆ ಶುರು ಮಾಡ್ತೇವೆ. ಯಾವುದೇ ಒಂದು ಐಟಮ್ ಹೆಚ್ಚೆಚ್ಚು ಸಪ್ಲೈ ಆದಂತೆಲ್ಲ ಅದರ ಬೆಲೆ ಕುಸಿತಾ ಬರುತ್ತೆ. ಸೊ ಆ ರೀತಿ ಆದಾಗ $1 ಇಷ್ಟು ದಿನ 70 ರೂಪಾಯಿ ಇದ್ರೆ ಈಗ ಸಡನ್ ಆಗಿ $1 ಎಷ್ಟಾಗೋಗುತ್ತೆ? 80 ರೂಪಾಯಿ ಆಗೋಗುತ್ತೆ. ಇಷ್ಟು ದಿನ 70 ರೂಪಾಯಿಗೆ ಸಿಗ್ತಾ ಇದ್ದಂತಹ ಐಟಮ್ಗಳನ್ನ ಇನ್ಮೇಲೆ ನಮ್ಮ ದೇಶದ ಜನ 80 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡಬೇಕಾಗತ್ತೆ. ಭಯ ಬಿದ್ದುಬಿಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ, ನಾವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದಂತಹ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ನಮ್ಮ ದೇಶದಲ್ಲೇ ಆಲ್ಟರ್ನೇಟಿವ್ ಹುಟ್ಕೊಳ್ಳುತ್ತೆ. ನಮ್ಮ ದೇಶದಲ್ಲೇ ಪರ್ಚೇಸಸ್ ಅನ್ನ ಮಾಡಲಿಕ್ಕೆ ಶುರು ಮಾಡ್ತಾರೆ. ಸೊ ಅ ರೈಸ್ ಇನ್ ದ ಪ್ರೈಸ್ ಆಫ್ ಫಾರಿನ್ ಎಕ್ಸ್ಚೇಂಜ್, ಯಾವಾಗ ಫಾರಿನ್ ಎಕ್ಸ್ಚೇಂಜಿನ ಬೆಲೆ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ, ಅಂತಹ ಸಂದರ್ಭದಲ್ಲಿ ಫಾರಿನ್ ಗೂಡ್ಸ್ ಅನ್ನ ಕೊಳ್ಳುವಂತದ್ದು ಕೂಡ ಜನರಿಗೆ ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಇಟ್ ರೆಡ್ಯೂಸಸ್ ದ ಡಿಮಾಂಡ್ ಫಾರ್ ಇಂಪೋರ್ಟ್ ಅಂಡ್ ಹೆನ್ಸ್ ದ ಡಿಮಾಂಡ್ ಫಾರ್ ಫಾರಿನ್ ಎಕ್ಸ್ಚೇಂಜ್. ಯಾವಾಗ ಇಂಪೋರ್ಟ್ಸ್ ರೆಡ್ಯೂಸ್ ಆಗಿ ನಮ್ಮ ದೇಶದಲ್ಲೇ ಅದಕ್ಕೆ ಆಲ್ಟರ್ನೇಟಿವ್ಗಳು ಹುಟ್ಕೊಳ್ಳುತ್ತೆ, ಅಂತಹ ಸಂದರ್ಭದಲ್ಲಿ ನಮ್ಮ ಕರೆನ್ಸಿ ಮತ್ತಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಅದಷ್ಟೇ ಅಲ್ಲ, ಬೇರೆ ಅಡ್ವಾಂಟೇಜ್ ಅನ್ನ ನೋಡೋದಾದ್ರೆ ಬೇರೆ ದೇಶದ ಜನರಿಗೆ ನಮ್ಮ ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಕೊಳ್ಳುವಂತದ್ದು ಕೂಡ ಸುಲಭವಾಗುತ್ತೆ. ಹೆಚ್ಚು ಎಕ್ಸ್ಪೋರ್ಟ್ಸ್ಗೆ ಕೂಡ ಇದು ದಾರಿ ಮಾಡಿಕೊಡುತ್ತೆ. ಅದಷ್ಟೇ ಅಲ್ಲ, ನಾವು ಬೇರೆ ಆಂಗಲಿನಲ್ಲಿ ರೈಸ್ ಇನ್ ಫಾರಿನ್ ಎಕ್ಸ್ಚೇಂಜ್ ಪ್ರೈಸ್ ಅನ್ನ ನೋಡೋದಾದ್ರೆ ಯಾವಾಗ ಈ ರೀತಿ ನಮ್ಮ ಕರೆನ್ಸಿಗಳು ಬೀಳ್ತಾ ಹೋಗುತ್ತೆ, ಫಾರಿನರ್ಸ್ಗೆ ನಮ್ಮ ಗೂಡ್ಸ್ ಚೀಪ್ ಆಗ್ತಾ ಹೋಗುತ್ತೆ, ಹೆಚ್ಚೆಚ್ಚು ಎಕ್ಸ್ಪೋರ್ಟ್ಗಳಿಗೆ ಕೂಡ ಇದು ದಾರಿ ಆಗುತ್ತೆ. ಸೊ ಯಾವಾಗ ಕರೆನ್ಸಿಯ ಪ್ರೈಸ್ ಬೇರೆ ಕರೆನ್ಸಿಗೆ ಲೆಕ್ಕ ಹಾಕಿದಾಗ ಡಿಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ, ಇದರಲ್ಲಿ 2 ಅಡ್ವಾಂಟೇಜ್ ಹುಟ್ಕೊಳ್ಳುತ್ತೆ. ಮೊದಲನೆಯ ಅಡ್ವಾಂಟೇಜ್, ಇಂಪೋರ್ಟ್ಗಳನ್ನ ಜನ ಕಡಿಮೆ ಮಾಡ್ತಾರೆ. ಯಾಕೆ ಅಂದ್ರೆ ಇಷ್ಟು ದಿನ 70 ರೂಪಾಯಿಗೆ ಸಿಗ್ತಾ ಇದ್ದಂತ ಐಟಮ್ಗೆ ಇನ್ಮೇಲೆ ಅವರು 80 ರೂಪಾಯಿ ಕೊಡಬೇಕು, ಕಾಸ್ಟ್ಲಿ ಆಗ್ತಾ ಹೋಗುತ್ತೆ. ಅದೇ ಇದನ್ನ ಬೇರೆ ಆಂಗಲಿನಲ್ಲಿ ನೋಡೋದಾದ್ರೆ ಬೇರೆ ದೇಶದ ಜನರಿಗೆ ನಮ್ಮ ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಚೀಪರ್ ಆಗ್ತಾ ಹೋಗುತ್ತೆ. ಅವರು ಹೆಚ್ಚೆಚ್ಚು ನಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡಲಿಕ್ಕೆ ಶುರು ಮಾಡ್ತಾರೆ. ಅವರು ಹೆಚ್ಚೆಚ್ಚು ನಮ್ಮ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಎಕ್ಸ್ಪೋರ್ಟ್ಗಳು ಜಾಸ್ತಿ ಆಗತ್ವೆ, ನಮಗೆ ಸಿಗುವಂತ ಫಾರಿನ್ ಕರೆನ್ಸಿಯ ಸಪ್ಲೈ ಕೂಡ ಜಾಸ್ತಿ ಆಗುವಂತದ್ದು. ರೈಸ್ ಇನ್ ಪ್ರೈಸ್ ಆಫ್ ದ ಫಾರಿನ್ ಎಕ್ಸ್ಚೇಂಜ್ will reduces the foreigners cost when purchasing domestic products, potentially increase exports and supply of ಫಾರಿನ್ ಎಕ್ಸ್ಚೇಂಜ್. ಯಾಕೆ ಅಂದ್ರೆ ಅವರು ನಮ್ಮ ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಹೆಚ್ಚು ಖರೀದಿ ಮಾಡ್ತಾ ಇದ್ದಂಗೆ ಅವರ ದೇಶದ ಒಳಹರಿವು ಅಥವಾ ಅವರ ದೇಶದ ಕರೆನ್ಸಿಯ ಒಳಹರಿವು ನಮ್ಮ ದೇಶದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ, ಫಾರೆಕ್ಸ್ ರಿಸರ್ವ್ಗಳು ಕೂಡ ಗಟ್ಟಿಯಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಟಾಪಿಕ್ ಅನ್ನ ನೋಡೋದಾದ್ರೆ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಎಕ್ಸ್ಚೇಂಜ್ ರೇಟ್. ಯಾವೆಲ್ಲ ಫ್ಯಾಕ್ಟರ್ಗಳು ಎಕ್ಸ್ಚೇಂಜ್ ರೇಟ್ ಅನ್ನ ಅಫೆಕ್ಟ್ ಮಾಡುತ್ತವೆ? ಮೊದಲನೆಯದೇ ಸ್ಪೆಕ್ಯುಲೇಷನ್. ಯಾಕೆ ಸ್ಪೆಕ್ಯುಲೇಷನ್ ಎಕ್ಸ್ಚೇಂಜ್ ರೇಟಿನ ಇಂಪ್ಯಾಕ್ಟ್ ಅನ್ನ ತರುತ್ತೆ? ಯಾವಾಗ ಒಂದು ದೇಶದಲ್ಲಿ ಜನ ಬೇರೆ ದೇಶದ ಕರೆನ್ಸಿಯ ಬೆಲೆ ಜಾಸ್ತಿ ಆಗಬಹುದು. ಫಾರ್ ಎಕ್ಸಾಂಪಲ್, ಇಷ್ಟು ದಿನ $1 ಬರೀ 70 ರೂಪಾಯಿ ಇತ್ತು. ಜನ ಇವಾಗ ಏನಂತ ಸ್ಪೆಕ್ಯುಲೇಟ್ ಮಾಡ್ತಾರೆ, ಗೆಸ್ ಮಾಡ್ತಾರೆ, ಪ್ರೆಡಿಕ್ಟ್ ಮಾಡ್ತಾರೆ, $1 90 ರೂಪಾಯಿ ಆಗತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಜನ ಏನ್ ಮಾಡ್ತಾರೆ, 70 ರೂಪಾಯಿ ಕೊಟ್ಟು $1000 ಜೋಡಿಸಿಟ್ಕೊಳ್ತಾರೆ. ಅದು 90 ರೂಪಾಯಿ ಆದಂತ ದಿನ ಆ $1000 ಮಾರ್ತಾರೆ.
90,000 ರೂಪಾಯಿಯನ್ನ ಜೇಬ್ಗೆ ಹಾಕೊಳ್ತಾರೆ. ಅವರು ಖರ್ಚು ಮಾಡಿದ್ದು ಬರೀ 70,000, ಕೈಗೆ ಸಿಕ್ಕಿದ್ದು 90,000, 20,000 ಪ್ರಾಫಿಟ್ ಅನ್ನ ಮಾಡ್ಕೊಳ್ತಾರೆ. ಈ ರೀತಿ ಕರೆನ್ಸಿಯ ಬೆಲೆ ಫ್ಲಕ್ಚುವೇಟ್ ಆಗತ್ತೆ ಅಂತ ಕರೆನ್ಸಿಗಳನ್ನ ಕೂಡಿಟ್ಟುಕೊಳ್ಳುವಂತಹ ಪ್ರೊಸೀಜರಿಗೆ ನಾವು ಸ್ಪೆಕ್ಯುಲೇಷನ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಈ ಸ್ಪೆಕ್ಯುಲೇಷನ್ ದೊಡ್ಡ ದೊಡ್ಡ ಸ್ಕೇಲಲ್ಲಿ, ದೊಡ್ಡ ದೊಡ್ಡ ವಾಲ್ಯೂಮ್ನಲ್ಲಿ ನಡೆಯುವಂಥದ್ದು. ಸೊ ಇಫ್ ಇನ್ವೆಸ್ಟರ್ಸ್ ಬಿಲೀವ್ ದಟ್ ಅ ಕರೆನ್ಸಿ ವಿಲ್ ಅಪ್ರಿಶಿಯೇಟ್, ದೇ ಬೈ ಇಟ್ ನೌ, ಇನ್ಕ್ರೀಸಿಂಗ್ ದ ಡಿಮಾಂಡ್ ಅಂಡ್ causing the exchange rate to rise, making the belief fulfilling. Next ನೋಡೋದಾದ್ರೆ purchasing power parity. In the long run, exchange rates adjust to reflect the differences in price levels between countries. ಯಾವುದೇ ಒಂದು ದೇಶದ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ನಾವು ನೋಡೋದಾದ್ರೆ ಯಾವ ರೀತಿಯಲ್ಲಿ ನಮ್ಮ ಕರೆನ್ಸಿಗೆ ಆ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ಖರೀದಿ ಮಾಡುವಂತ ಕೆಪಾಸಿಟಿ ಇದೆ ಅದನ್ನ ಲೆಕ್ಕ ಹಾಕುವಂತದ್ದೇ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಭಾರತದ ಇಂಡಿಯನ್ ನ್ಯಾಷನಲ್ ರುಪೀಸ್ಗೆ ಯಾವುದೋ ಒಂದು ಅಮೆರಿಕ ದೇಶದ ಒಂದು ಗ್ಯಾಜೆಟ್ ಅನ್ನ ಹೇಗೆ ಪರ್ಚೇಸ್ ಮಾಡುವಂತಹ ಕೆಪಾಸಿಟಿ ಇದೆ, ಅಥವಾ ಅಮೆರಿಕದ ಒಂದು $ಗೆ ಭಾರತದ ಯಾವುದೋ ಒಂದು ಹ್ಯಾಂಡಿಕ್ರಾಫ್ಟ್ ಅನ್ನ ಯಾವ ರೀತಿ ಪರ್ಚೇಸ್ ಮಾಡುವಂತ ಕೆಪಾಸಿಟಿ ಇದೆ. ಸೊ ಈ ರೀತಿ ಕರೆನ್ಸಿಯ ಪರ್ಚೇಸಿಂಗ್ ಪವರ್ ಕೆಪಾಸಿಟಿಯನ್ನ ಲೆಕ್ಕ ಹಾಕುವಂತಹ ಪ್ರೊಸೀಜರಿಗೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ ಕರಿತೇವೆ. ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ರೇಟ್ಸ್. ಯಾಕೆ ಇಂಟ್ರೆಸ್ಟ್ ರೇಟ್ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರೇಟ್ಗಳ ಮೇಲೆ ಇಂಪ್ಯಾಕ್ಟ್ ಬೀಳುತ್ತೆ? ಯಾವಾಗ ಒಂದು ದೇಶದಲ್ಲಿ ಸರ್ಕಾರ ಇಂಟ್ರೆಸ್ಟ್ ರೇಟ್ಗಳನ್ನ ಜಾಸ್ತಿ ಮಾಡ್ತಾ ಹೋಗುತ್ತೆ, ಬೇರೆ ದೇಶದ ಜನ ಏನ್ ಮಾಡ್ತಾರೆ, ಅವರ ದುಡ್ಡನ್ನ ತಂದು ನಮ್ಮ ದೇಶದ ಡೆಟ್ ಇನ್ಸ್ಟ್ರೂಮೆಂಟ್ಗಳ ಮೇಲೆ ಇನ್ವೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಆ ದೇಶದಲ್ಲಿ ಬರೀ 5% ಬಡ್ಡಿ ಸಿಗ್ತಾ ಇದ್ರೆ ಈ ದೇಶದಲ್ಲಿ 8%, 10% ಬಡ್ಡಿ ಸಿಗುತ್ತೆ. ಅವ್ರಿಗೆ 5% ಎಕ್ಸ್ಟ್ರಾ ಬಡ್ಡಿಯ ಲಾಭ ಆಗತ್ತೆ. ಇದನ್ನ ನಾವು ಡಿಫರೆನ್ಷಿಯಲ್ ಇಂಟ್ರೆಸ್ಟ್ ರೇಟ್ಸ್ ಅಂತ ಕರಿತೇವೆ. ಇದರಿಂದ ಕೂಡ ನಮ್ಮ ಫಾರಿನ್ ಎಕ್ಸ್ಚೇಂಜ್ ರೇಟ್ಗೆ ಇಂಪ್ಯಾಕ್ಟ್ ಆಗುತ್ತೆ. ಹೈಯರ್ ಇಂಟ್ರೆಸ್ಟ್ ರೇಟ್ಸ್ ಅಟ್ರಾಕ್ಟ್ಸ್ ಫಾರಿನ್ ಇನ್ವೆಸ್ಟ್ಮೆಂಟ್, ಇನ್ಕ್ರೀಸಿಂಗ್ ಡಿಮಾಂಡ್ ಫಾರ್ ಡೊಮೆಸ್ಟಿಕ್ ಕರೆನ್ಸಿ ಅಂಡ್ ಕಾಸಿಂಗ್ ಇಟ್ ಟು ಅಪ್ರಿಶಿಯೇಟ್. ನೆಕ್ಸ್ಟ್ ನೋಡೋದಾದ್ರೆ ಇನ್ಕಮ್. ಇದು ಬಹಳ ಬಹಳ ಮುಖ್ಯ. ಪ್ರಾಯಶಃ ಒಂದು 50-60 ವರ್ಷಗಳ ಮುಂಚೆ ನೋಡೋದಾದ್ರೆ ಭಾರತ ಇವತ್ತು ಇಂಪೋರ್ಟ್ ಮಾಡ್ಕೊಳ್ತಾ ಇರುವಂತಹ ಐಟಮ್ಗಳನ್ನ ಅವತ್ತು ಇಂಪೋರ್ಟ್ ಮಾಡ್ಕೊಳ್ತಾ ಇರಲಿಲ್ಲ. ಯಾಕೆಂದ್ರೆ ಇನ್ಕಮ್ ಲೆವೆಲ್ ಆಫ್ ದ ಪೀಪಲ್ ಅವತ್ತು ಇಷ್ಟು ಇರಲಿಲ್ಲ. ಯಾಕೆಂದ್ರೆ ಅವತ್ತಿನ ಕಾಲಘಟ್ಟಕ್ಕೆ ಸಂಬಳಗಳು ಕಡಿಮೆ ಇತ್ತು, ದುಡ್ಡು ಕಡಿಮೆ ಓಡಾಡ್ತಾ ಇತ್ತು. ಶ್ರೀಮಂತರುಗಳು ಅಂದ್ರೆ ಎಲ್ಲೋ ಒಂದಷ್ಟು ಜನ ಸಿಗ್ತಾ ಇದ್ರು. ಇವತ್ತಿನ ಕಾಲಘಟ್ಟಕ್ಕೆ ಇನ್ಕಮ್ ಜಾಸ್ತಿ ಆಗಿದೆ, ಎಲ್ಲೆಲ್ಲೂ ಶ್ರೀಮಂತರುಗಳಾಗ್ತಾ ಇದ್ದಾರೆ, ಕೈಯಲ್ಲಿ ಜಾಸ್ತಿ ದುಡ್ಡನ್ನ ಓಡಾಡಿಸ್ತಾ ಇದ್ದಾರೆ. ಈ ರೀತಿ ಇನ್ಕಮ್ ಜಾಸ್ತಿ ಆದಾಗ ಜನರಿಗೆ ಫಾರಿನ್ ಗೂಡ್ಸ್ ಅಂಡ್ ಸರ್ವಿಸಸ್ ಇನ ಮೋಹ ಕೂಡ ಜಾಸ್ತಿ ಆಗುತ್ತೆ. ಅದನ್ನ ತಗೊಳ್ಳುವಂತಹ ಪರ್ಚೇಸಿಂಗ್ ಕೆಪಾಸಿಟಿ ಕೂಡ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಕೂಡ ಫಾರಿನ್ ಕರೆನ್ಸಿಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ. ಕರೆನ್ಸಿಗಳ ಫಾರೆಕ್ಸ್ ರೇಟ್ ಮೇಲೆ ಅದರ ಇಂಪ್ಯಾಕ್ಟ್ ಬೀಳುತ್ತೆ. ಸೊ ವೆನ್ ಇನ್ಕಮ್ ಇನ್ಕ್ರೀಸಸ್, ಸ್ಪೆಂಡಿಂಗ್ ಆನ್ ಇಂಪೋರ್ಟ್ಸ್ ಟಿಪಿಕಲಿ ರೈಸಸ್, ಇನ್ಕ್ರೀಸಿಂಗ್ ಡಿಮಾಂಡ್ ಫಾರ್ ಫಾರಿನ್ ಕರೆನ್ಸಿ, ಕಾಸಿಂಗ್ ಡೊಮೆಸ್ಟಿಕ್ ಕರೆನ್ಸಿ ಟು ಡಿಪ್ರಿಶಿಯೇಟ್. ಹಾಗಾದ್ರೆ ಮುಂದೆ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಡಿಟರ್ಮಿನೇಷನ್ ಆಫ್ ಎಕ್ಸ್ಚೇಂಜ್ ರೇಟ್. ಯಾವುದೇ ಒಂದು ಎಕ್ಸ್ಚೇಂಜ್ ರೇಟ್ ಅನ್ನ ಡಿಟರ್ಮೈನ್ ಮಾಡಲಿಕ್ಕೆ 3 ಇಂಪಾರ್ಟೆಂಟ್ ಮೆಥಡ್ಗಳಿವೆ. ಮೊದಲನೆಯದೇ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್. ಯಾವುದೇ ಒಂದು ದೇಶದ ಕರೆನ್ಸಿಯ ಬೆಲೆಯನ್ನ ಮಾರ್ಕೆಟ್ ಫೋರ್ಸಸ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈನ ಆಧಾರದ ಮೇಲೆ ಡಿಸೈಡ್ ಮಾಡಿದ್ರೆ ಅದನ್ನ ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ ನೆಕ್ಸ್ಟ್ ಬರುವಂತದ್ದೇ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್. ಯಾವುದೇ ಒಂದು ದೇಶದ ಸರ್ಕಾರ ಆ ದೇಶದ ಕರೆನ್ಸಿಯ ಬೆಲೆಗಳನ್ನ ನಿರ್ಧಾರ ಮಾಡಿದ್ರೆ ಅಂತಹ ಎಕ್ಸ್ಚೇಂಜ್ ರೇಟ್ ಡಿಟರ್ಮಿನೇಷನ್ಗೆ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅಂತ ಕರಿತೇವೆ. ಮೂರನೆಯದಾಗಿ ಬರುವಂತದ್ದೇ ಡರ್ಟಿ ಫ್ಲೋಟ್ ಅಥವಾ ಮ್ಯಾನೇಜ್ಡ್ ಫ್ಲೋಟ್ ಎಕ್ಸ್ಚೇಂಜ್ ರೇಟ್. ದಿಸ್ ಇಸ್ ಅ ಕಾಂಬಿನೇಷನ್ ಆಫ್ ಫ್ಲೆಕ್ಸಿಬಲ್ ಮತ್ತು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್. ಇಲ್ಲಿ ಏನಾಗುತ್ತೆ ಅಂದ್ರೆ ಒಂದಿಷ್ಟು ಹಂತದ ತನಕ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟಿನಲ್ಲಿ ಎಲ್ಲ ಕರೆನ್ಸಿಗಳ ಬೆಲೆ ಕೂಡ ಡಿಸೈಡ್ ಆಗ್ತಾ ಇರುತ್ತೆ. ಒಂದು ಹಂತ ರೀಚ್ ಆಗ್ತಾ ಇದ್ದಂಗೆ ಆ ಕಂಟ್ರಿಯ ಕರೆನ್ಸಿ ಬಹಳ ಡಿಪ್ರಿಶಿಯೇಟ್ ಆಗ್ತಾ ಇದೆ ಅಂತ ಸರ್ಕಾರಕ್ಕೆ ಗೊತ್ತಾಗ್ತಾ ಇದ್ದಂಗೆ
ಆಗ್ದಂಗೆ ಆ ದೇಶದ ಸೆಂಟ್ರಲ್ ಬ್ಯಾಂಕ್ ಒಳಗೆ ನುಗ್ಗುತ್ತೆ, ಆ ಕರೆನ್ಸಿಗೆ ಒಂದು ಸ್ಟೆಬಿಲಿಟಿಯನ್ನ ತಂದು ಕೊಡುತ್ತೆ. ಅಂತಹ ಕರೆನ್ಸಿ ರೇಟ್ ಡಿಟರ್ಮಿನೇಷನ್ ಅನ್ನ ಮ್ಯಾನೇಜ್ಡ್ ಫ್ಲೋಟ್ ರೇಟ್ ಅಂತ ಕರಿತೇವೆ. ನಮ್ಮ ಭಾರತ ದೇಶದಲ್ಲಿ ನಮ್ಮ RBI ಫಾಲೋ ಮಾಡ್ತಾ ಇರುವಂತದ್ದೇ ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್. ಸೊ ಯಾವಾಗ ಮಾರ್ಕೆಟ್ ಮೆಕ್ಯಾನಿಸಮ್ಗಳ ಮುಖೇನ ಭಾರತದ ಕರೆನ್ಸಿ ಡಿಪ್ರಿಶಿಯೇಟ್ ಆಗ್ತಾ ಹೋಗುತ್ತೆ, ಕುಸಿತಾ ಹೋಗುತ್ತೆ, ಅಂತಹ ಸಂದರ್ಭಗಳಲ್ಲಿ RBI ಇಮ್ಮಿಡಿಯೇಟ್ ಆಗಿ ಒಳಗೆ ಬರುತ್ತೆ. ಏನು ಹೆಚ್ಚು ಸಪ್ಲೈ ಆಫ್ ಇಂಡಿಯನ್ ಕರೆನ್ಸಿ ಮಾರ್ಕೆಟ್ ನಲ್ಲಿ ಇದೆ ಅದನ್ನ ಬೈಬ್ಯಾಕ್ ಮಾಡಿ ಮತ್ತೆ ಡಿಮಾಂಡ್ ಅನ್ನ ಹುಟ್ಟು ಹಾಕಿ ಒಂದು ಸ್ಟೆಬಿಲಿಟಿಯನ್ನ ತರುತ್ತೆ. ಇದಕ್ಕೆ ನಾವು ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಂತ ಕರಿತೇವೆ. ಸೊ ಡಿಟರ್ಮೈನ್ಡ್ ಬೈ ಮಾರ್ಕೆಟ್ ಫೋರ್ಸಸ್ ಆಫ್ ಡಿಮಾಂಡ್ ಸಪ್ಲೈ, flexible exchange rate. The government fixes the exchange rate at a particular level, fixed exchange rate. ಅದೇ ರೀತಿಯಲ್ಲಿ a mixture of flexible and fixed exchange rate system ಅನ್ನ ನಾವೇನಂತ ಕರಿತೇವೆ, ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಂತ ಕರಿತೇವೆ. ನಮ್ಮ ಭಾರತದಲ್ಲಿ ನಾವು ಫಾಲೋ ಮಾಡ್ತಾ ಇರುವಂತದ್ದೇ ಮ್ಯಾನೇಜ್ಡ್ ಫ್ಲೋಟಿಂಗ್ ರೇಟ್ ಅಥವಾ ಡರ್ಟಿ ಫ್ಲೋಟಿಂಗ್ ರೇಟ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕಂಪೇರಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ಸ್. ಮೊದಲಿಗೆ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಅನ್ನ ನೋಡೋದಾದ್ರೆ ಇಟ್ ಪ್ರೊವೈಡ್ಸ್ ಸ್ಟೆಬಿಲಿಟಿ ಅಂಡ್ ಸರ್ಟನ್ಟಿ ಫಾರ್ ಇಂಟರ್ನ್ಯಾಷನಲ್ ಟ್ರೇಡ್. ಯಾವುದೇ ಒಂದು ದೇಶದಲ್ಲಿ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಇದ್ದಾಗ ಆ ದೇಶದ ಕರೆನ್ಸಿಯ ಬೆಲೆಯನ್ನ ಇನ್ಕ್ರೀಸ್ ಮಾಡೋದಾಗಿರ್ಬೋದು ಅಥವಾ ಡಿಕ್ರೀಸ್ ಮಾಡೋದಾಗಿರ್ಬೋದು ಆ ದೇಶದ ಸರ್ಕಾರವೇ ಮಾಡ್ತಾ ಇರುವಂತ ಕಾರಣ ಅಂತಹ ಸಂದರ್ಭಗಳಲ್ಲಿ ಏನಾಗುತ್ತೆ, ಫಾರಿನ್ ಇನ್ವೆಸ್ಟರ್ಗಳಿಗೆ, ಫಾರಿನ್ ವ್ಯಕ್ತಿಗಳಿಗೆ ಆ ದೇಶದಲ್ಲಿ ಟ್ರೇಡ್ ಮಾಡುವಂಥದ್ದು ಸುಲಭವಾಗುತ್ತೆ. ಯಾಕೆಂದ್ರೆ ಸರ್ಕಾರಗಳು ಓವರ್ನೈಟ್ ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಂಡು ಕರೆನ್ಸಿಯನ್ನ ಅಪ್ರಿಷಿಯೇಟ್ ಮಾಡೋದಾಗ್ಲಿ ಡಿಪ್ರಿಷಿಯೇಟ್ ಮಾಡೋದಾಗ್ಲಿ ಇದನ್ನ ನಾವು ರಿವ್ಯಾಲ್ಯೂಯೇಷನ್ ಡಿವ್ಯಾಲ್ಯೂಯೇಷನ್ ಅಂತ ಕರಿತೇವೆ, ಮಾಡೋದಿಲ್ಲ. ಎರಡನೆಯದನ್ನ ನೋಡೋದಾದ್ರೆ ಇಟ್ ರಿಕ್ವೈರ್ಸ್ ಆಡಿಕ್ವೇಟ್ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಬಹಳ ಸತ್ಯ. ಯಾವುದೇ ಒಂದು ದೇಶಕ್ಕೆ ಕರೆನ್ಸಿಯ ಬೆಲೆಯನ್ನ ಸರ್ಕಾರ ಡಿಸೈಡ್ ಮಾಡ್ತಾ ಇದೆ ಅಂದ್ರೆ ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಇರುವಂತ ಪ್ಯಾರಾಮೀಟರ್ ಏನು, ಅದನ್ನ ಡಿಸೈಡ್ ಮಾಡ್ಲಿಕ್ಕೆ ಇರುವಂತ ಕ್ರೈಟೀರಿಯಾ ಏನು, ಅದಕ್ಕೆ ಮುಖ್ಯವಾಗಿ ಬರುವಂತದ್ದೇ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್. ಸೊ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಇದ್ದಾಗ ಅಂತಹ ದೇಶಗಳಲ್ಲಿ ಹೆಚ್ಚು ಫಾರೆಕ್ಸ್ ರಿಸರ್ವ್ಗಳಿದ್ದಾಗ ಸರ್ಕಾರ ಆ ಕರೆನ್ಸಿಯ ಬೆಲೆಗೆ ಒಂದು ನಿರ್ಧಾರ ತಗೊಳ್ಳಿಕ್ಕೆ ಸುಲಭವಾಗುತ್ತೆ. ನೆಕ್ಸ್ಟ್ ನೋಡೋದಾದ್ರೆ vulnerable to speculative attacks if reserves perceived as inadequate. ಬಹಳ ದೇಶಗಳು ಇದನ್ನ ಅನುಭವಿಸಿದೆ. ಯಾವಾಗ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಇಟ್ಕೊಂಡಿರ್ತಾರೆ ಅಂತಹ ದೇಶದಲ್ಲಿ ಫಾರಿನ್ ಎಕ್ಸ್ಚೇಂಜ್ ರೇಟ್ಗಳು ಸಫಿಷಿಯಂಟ್ ಆಗಿ ಇಲ್ಲದೆ ಇದ್ದಾಗ ಇಮ್ಮಿಡಿಯೇಟ್ ಆಗಿ ಸ್ಪೆಕ್ಯುಲೇಷನ್ ಶುರು ಆಗುತ್ತೆ. ಆ ದೇಶದ ಕರೆನ್ಸಿ ಬಿದ್ದು ಹೋಗ್ಬೋದು, ಆ ದೇಶದಲ್ಲಿ ಯಾವುದೋ ಒಂದು ರಿವ್ಯಾಲ್ಯೂಯೇಷನ್ ಆಗುತ್ತೆ. ಸೊ ಜನ ಸ್ಪೆಕ್ಯುಲೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ, ವೋಲಟಿಲಿಟಿ ಮಾರ್ಕೆಟ್ ಒಳಗೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಲಿಮಿಟ್ಸ್ ಮಾನಿಟರಿ ಪಾಲಿಸಿ ಇಂಡಿಪೆಂಡೆನ್ಸ್. ಯಾಕೆಂದ್ರೆ ಯಾವುದೇ ಒಂದು ದೇಶ ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ನಲ್ಲಿ ನಡೀತಾ ಇದ್ದಾಗ ಅದರ ಮಾನಿಟರಿ ಪಾಲಿಸಿಗಳು ಪ್ಯೂರ್ಲಿ ಅದರ ಫಾರೆಕ್ಸ್ ರಿಸರ್ವ್ಗಳ ಮೇಲೆ ಡಿಪೆಂಡ್ ಆಗುತ್ತೆ. ಫಾರೆಕ್ಸ್ ರಿಸರ್ವ್ಗಳು ಅಡಿಕ್ವೇಟ್ ಆಗಿ ಇಲ್ಲ ಅಂದ್ರೆ ಅವರ ಯಾವ ಮಾನಿಟರಿ ಪಾಲಿಸಿ ಕೂಡ ವರ್ಕ್ ಆಗೋದಿಲ್ಲ. ನೆಕ್ಸ್ಟ್ ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅನ್ನ ನೋಡೋದಾದ್ರೆ ಮೊದಲನೆಯದಾಗಿ ಇಟ್ ಆಟೋಮ್ಯಾಟಿಕ್ಲಿ ಅಡ್ಜಸ್ಟ್ ದ BOP ಸರ್ಪ್ಲಸಸ್ ಅಂಡ್ ಡೆಫಿಸಿಟ್ಸ್. ಯಾಕೆ ಅಂದ್ರೆ ಆಟೋಮ್ಯಾಟಿಕ್ಲಿ ಹೇಗೆ ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಸರ್ಪ್ಲಸ್ ಮತ್ತು ಡೆಫಿಸಿಟ್ಗಳು ಅಡ್ಜಸ್ಟ್ ಆಗುತ್ತೆ ಅಂದ್ರೆ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ನಲ್ಲಿ ಕರೆನ್ಸಿಯ ಬೆಲೆ ಡಿಸೈಡ್ ಆಗುವಂತದ್ದೇ ಮಾರ್ಕೆಟ್ ಡಿಮಾಂಡ್ ಮತ್ತು ಮಾರ್ಕೆಟ್ ಸಪ್ಲೈ ನಿಂದ. ಸೊ ಡಿಮಾಂಡ್ ಅಂಡ್ ಸಪ್ಲೈ ನಿಂದ ಕರೆನ್ಸಿಯ ಬೆಲೆ ಡಿಸೈಡ್ ಆಗ್ತಾ ಇದ್ದಾಗ ಅಲ್ಲಿ ಮ್ಯಾನ್ಯುಪುಲೇಷನ್ ಆಗುವಂತದ್ದು ಬಹಳ ಕಡಿಮೆ. ನೆಕ್ಸ್ಟ್ ನೋಡೋದಾದ್ರೆ ಡಸಂಟ್ ರಿಕ್ವೈರ್ ಲಾರ್ಜ್ ಫಾರೆಕ್ಸ್ ರಿಸರ್ವ್. ಯಾಕೆ ಅಂದ್ರೆ ಇಡೀ ವಿಶ್ವಕ್ಕೆ ಗೊತ್ತಾಗ್ತಾ ಇದೆ ಇದರ ಕರೆನ್ಸಿ ರೇಟ್ ಡಿಸೈಡ್ ಆಗ್ತಾ ಇರುವಂತದ್ದೇ ಆ ಕರೆನ್ಸಿಯ ಡಿಮಾಂಡ್ ಎಷ್ಟಿದೆ ಮತ್ತು ಆ ಕರೆನ್ಸಿಯ ಸಪ್ಲೈ ಎಷ್ಟಿದೆ ಅನ್ನುವ ಆಧಾರದ ಮೇಲೆ. ಸೊ ಅದಕ್ಕೆ ಯಾವುದೇ ಹೆಚ್ಚು ಫಾರೆಕ್ಸ್ ರಿಸರ್ವ್ಗಳ ಅಗತ್ಯ ಇಲ್ಲ. ನೆಕ್ಸ್ಟ್ ನೋಡೋದಾದ್ರೆ ಇಟ್ ಅಲೌಸ್ ಇಂಡಿಪೆಂಡೆನ್ಸ್ ಇನ್ ಕಂಡಕ್ಟಿಂಗ್ ಮಾನಿಟರಿ ಪಾಲಿಸಿ ಮೇ ಎಕ್ಸ್ಪೀರಿಯನ್ಸ್ ಹೈಯರ್ ವೋಲಟಿಲಿಟಿ. ಮೊದಲನೆಯದು ಇಂಪಾರ್ಟೆಂಟ್ ಏನಂದ್ರೆ ಇಂತಹ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ಗಳನ್ನ ಇಟ್ಕೊಂಡಿರುವಂತಹ ಸರ್ಕಾರಗಳಲ್ಲಿ
ಹೆಚ್ಚು ಹೆಚ್ಚು ಮಾನಿಟರಿ ಪಾಲಿಸಿ ಮಾಡುವಂತ ಇಂಡಿಪೆಂಡೆನ್ಸ್ ಬರುತ್ತೆ. ಅದರ ಜೊತೆಗೆ ಮಾರ್ಕೆಟ್ ನಿಮ್ಮ ಡಿಮಾಂಡ್ ಅಂಡ್ ಸಪ್ಲೈನ ಆಧಾರದ ಮೇಲೆ ಕರೆನ್ಸಿ ರೇಟ್ ಅನ್ನ ಡಿಸೈಡ್ ಮಾಡ್ತಾ ಇದೆ ಅಂದ್ರೆ ಡೆಫಿನೈಟ್ಲಿ ವೋಲಟಿಲಿಟಿ, ವೇರಿಯೇಷನ್ಗಳು, ಏರಿಳಿತಗಳು ಇರಲೇಬೇಕು. ನೆಕ್ಸ್ಟ್ ಬರುವಂತದ್ದೇ ಮ್ಯಾನೇಜ್ಡ್ ಫ್ಲೋಟಿಂಗ್. ಮೊದಲನೆಯದು, ಇಟ್ ಕಂಬೈನ್ಸ್ ದ ಎಲಿಮೆಂಟ್ಸ್ ಆಫ್ ಬೋತ್ ಸಿಸ್ಟಮ್. ಫಿಕ್ಸೆಡ್ ಅಲ್ಲಿರುವಂತ ಒಳ್ಳೆಯದನ್ನ, ಫ್ಲೆಕ್ಸಿಬಲ್ ಇರುವಂತ ಒಳ್ಳೆಯದನ್ನ, ಇವೆರಡನ್ನೂ ಕಂಬೈನ್ಡ್ ಮಾಡಿ ಬರುವಂತದ್ದೇ ಮ್ಯಾನೇಜ್ಡ್ ಫ್ಲೋಟಿಂಗ್ ಸಿಸ್ಟಮ್. ಈ ಮ್ಯಾನೇಜ್ಡ್ ಫ್ಲೋಟಿಂಗ್ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಫಾರ್ ಎಕ್ಸಾಂಪಲ್ ಭಾರತ ದೇಶದ ಕರೆನ್ಸಿ ಬೆಲೆ ಒಂದು ಸರ್ಟನ್ ಲೆವೆಲ್ಲಿನ ತನಕ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ನಲ್ಲಿ ಡಿಸೈಡ್ ಆಗ್ತಾ ಇದೆ, ಡಿಮಾಂಡ್ ಮತ್ತು ಸಪ್ಲೈ. ಈಗ ಏನಾಗೋಗ್ತಾ ಇದೆ, ಒಂದು ಸರ್ಟನ್ ಲೆವೆಲ್ ಮೀರಿ ನಮ್ಮ ಕರೆನ್ಸಿ ಡಿಪ್ರಿಶಿಯೇಟ್ ಆಗ್ತಾ ಇದೆ, ವ್ಯಾಲ್ಯೂ ಬಿದ್ದೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಳಗೆ ಬರುತ್ತೆ. ಇನ್ನೂ ಫರ್ದರ್ ವ್ಯಾಲ್ಯೂ ಬಿದ್ದು ಹೋಗದೆ ಇರೋ ಹಾಗೆ ಅವರು ನಮ್ಮ INR ಅನ್ನ ಪರ್ಚೇಸ್ ಮಾಡಿ ಡಿಮಾಂಡ್ ಕ್ರಿಯೇಟ್ ಮಾಡ್ತಾರೆ, ಪ್ರೈಸ್ ಅನ್ನ ಸ್ಟೆಬಿಲೈಸ್ ಮಾಡ್ತಾರೆ. ಸೊ ಇಂತಹ ಮ್ಯಾನೇಜ್ಡ್ ಫ್ಲೋಟಿಂಗ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಲ್ಲಿ ಫ್ಲೆಕ್ಸಿಬಲ್ ಅಂದ್ರೆ ಮಾರ್ಕೆಟ್ ಮೆಕ್ಯಾನಿಸಮ್, ಫಿಕ್ಸೆಡ್ ಅಂದ್ರೆ ಗವರ್ಮೆಂಟ್ ಇಂಟರ್ವೆನ್ಷನ್ ಎರಡೂ ಕೂಡ ಇರುತ್ತೆ. ನೆಕ್ಸ್ಟ್, ಅಲೌಸ್ ಮಾರ್ಕೆಟ್ ಫೋರ್ಸಸ್ ಟು ಪ್ರೈಮರಿಲಿ ಡಿಟರ್ಮೈನ್ ರೇಟ್. ಅದಾದ ನಂತರ ಸೆಂಟ್ರಲ್ ಬ್ಯಾಂಕ್ಸ್ ವಿಲ್ ಇಂಟರ್ವೀನ್ ವೆನ್ ಎವರ್ ನೆಸೆಸರಿ ಮಾಡರೇಟ್ ಮೂವ್ಮೆಂಟ್ಸ್ ಆರ್ ಮೇಡ್. ಮೋಸ್ಟ್ ಕಾಮನ್ ಸಿಸ್ಟಮ್ ಇನ್ ಪ್ರಾಕ್ಟಿಸ್ ಟುಡೇ. ನಮ್ಮ ದೇಶದಲ್ಲೂ ನಾವು ಇಟ್ಕೊಂಡಿರುವಂತದ್ದೇ ಮ್ಯಾನೇಜ್ಡ್ ಫ್ಲೋಟಿಂಗ್ ಸಿಸ್ಟಮ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ಇಷ್ಟೊತ್ತು ನಾವು ಮಾತಾಡಿದ ಹಾಗೆ ಯಾವುದೇ ಒಂದು ದೇಶದ ಕರೆನ್ಸಿಯ ಬೆಲೆ ಮಾರ್ಕೆಟ್ ಮೆಕ್ಯಾನಿಸಮ್ ಆಫ್ ಡಿಮಾಂಡ್ ಅಂಡ್ ಸಪ್ಲೈನ ಆಧಾರದ ಮೇಲೆ ನಿರ್ಧಾರವಾದ್ರೆ ಅಂತಹದ್ದನ್ನ ನಾವು ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ ಕರಿತೇವೆ. ಇಂತಹ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅನ್ನ ನಾವು ಹೇಗೆ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟ್ ಮಾಡೋದು? ಮೊದಲನೆಯದಾಗಿ, ಆಸ್ ಯೂಶುವಲ್ ನಾನು ನನ್ನ ವೈ ಆಕ್ಸಿಸ್ ಅನ್ನ ತೆಗೆದುಕೊಳ್ತೇನೆ, ತದನಂತರದಲ್ಲಿ ಬರುವಂತದ್ದೇ ನನ್ನ ಎಕ್ಸ್ ಆಕ್ಸಿಸ್. ನಾನು ಇಲ್ಲಿ ನನ್ನ ಎಕ್ಸ್ಚೇಂಜ್ ರೇಟ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ನನ್ನ ಡಿಮಾಂಡ್ ಅಂಡ್ ಸಪ್ಲೈ ಅನ್ನ ತೆಗೆದುಕೊಳ್ತೇನೆ. ಯಾವುದಾದ್ರೂ ಇಮ್ಯಾಜಿನರಿ ನಂಬರ್ಸ್ ಅನ್ನ ತೆಗೆದುಕೊಳ್ಳಿ. ನಾನು ತಗೊಳ್ತಾ ಇರುವಂತದ್ದು 10, 20, 30, 40, 50, 100, 200, 300, 400 ಮತ್ತು 500. ಮೊದಲಿಗೆ ಡಿಮಾಂಡ್ ಮತ್ತು ಸಪ್ಲೈ ಅನ್ನ ಒಂದು ಎಕ್ವಿಲಿಬ್ರಿಯಂಗೆ ಹಾಕೋಣ. ಸೊ ಅಟ್ ದ ಬಿಗಿನಿಂಗ್ ಎಕ್ವಿಲಿಬ್ರಿಯಂ ಪಾಯಿಂಟ್ 1ನಲ್ಲಿ ಕರೆನ್ಸಿಯ ಬೆಲೆ ಮತ್ತು ಅದರ ಡಿಮಾಂಡ್ ಅಂಡ್ ಸಪ್ಲೈ ಇದೆ, ಅದನ್ನ 300 ಮತ್ತು 30 ಅನ್ಕೊಳ್ಳೋಣ. ಸೊ ಈಗೇನಾಗತ್ತೆ, ಒಂದು ಎಕಾನಮಿಯಲ್ಲಿ ಡಿಮಾಂಡ್ ಫಾರ್ ಇಂಪೋರ್ಟ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಇದನ್ನ ನಾನು D1 ಅಂತ ಕರಿತೇನೆ. ಇಮ್ಮಿಡಿಯೇಟ್ ಆಗಿ ಎಕ್ವಿಲಿಬ್ರಿಯಂ ಪಾಯಿಂಟ್ 2 ಫಾರ್ಮ್ ಆಗತ್ತೆ. ನೋಡಿ, ಡಿಮಾಂಡ್ ಫಾರ್ ಇಂಪೋರ್ಟ್ 40ಕ್ಕೆ ಏರ್ತಾ ಇದ್ದ ಹಾಗೆ ನಮ್ಮ ಕರೆನ್ಸಿ ರೇಟ್ ಕೂಡ 300 ರೂಪಾಯಿಂದ 400 ರೂಪಾಯಿಗೆ ಡಿಪ್ರಿಶಿಯೇಟ್ ಆಯಿತು. ಸೊ ಯಾಕೆ ಡಿಪ್ರಿಶಿಯೇಟ್ ಆಯಿತು? ಇಂಪೋರ್ಟ್ಗೆ ದೇಶದಲ್ಲಿ ಡಿಮಾಂಡ್ ಜಾಸ್ತಿ ಆಗ್ತಾ ಇದ್ದಂಗೆ ಫಾರಿನ್ ಕರೆನ್ಸಿಯನ್ನ ಕೊಳ್ಳುವಂಥದ್ದು ಜಾಸ್ತಿ ಆಗತ್ತೆ, ನಮ್ಮ ಕರೆನ್ಸಿಯ ಸಪ್ಲೈ ಜಾಸ್ತಿ ಆಗತ್ತೆ, ಅಲ್ಲಿಗೆ ಬೆಲೆಗಳೇನಾಗತ್ತೆ, ಡಿಪ್ರಿಶಿಯೇಟ್ ಆಗತ್ವೆ, ಕುಸಿದು ಹೋಗತ್ವೆ. ದಿಸ್ ಇಸ್ ಹೌ ಮಾರ್ಕೆಟ್ ಮೆಕ್ಯಾನಿಸಮ್ ವಿಲ್ ಡಿಸೈಡ್ ಅವರ್ ಫ್ಲೆಕ್ಸಿಬಲ್ ಎಕ್ಸ್ಚೇಂಜ್ ರೇಟ್ ಆಫ್ ಅ ಕರೆನ್ಸಿ. ಸೊ in a flexible exchange rate system, the exchange rate is determined by the market forces. Central banks do not intervene. Domestic currency becomes cheaper. In terms of foreign currency, it is called depreciation. ಅದೇ ಇಲ್ಲಿ ಆದಂತದ್ದು. ಮುಂಚೆ ನಮ್ಮ ಎಕ್ಸ್ಚೇಂಜ್ ರೇಟ್ 300 ರೂಪಾಯಿ ಇತ್ತು. ಇಂಪೋರ್ಟ್ಗಳು ಜಾಸ್ತಿ ಆಗ್ತಾ ಇದ್ದಂಗೆಲ್ಲ ಅದರ ಬೆಲೆ ಬಿದ್ದು ಹೋಯಿತು, 300 ರೂಪಾಯಿಂದ 400 ರೂಪಾಯಿ ಆಯಿತು. ಇದನ್ನ ಡಿಪ್ರಿಸಿಯೇಷನ್ ಅಂತ ಕರಿತೇವೆ. ಅದೇ ರೀತಿಯಲ್ಲಿ 300 ರೂಪಾಯಿಂದ 200 ರೂಪಾಯಿಗೆ ಕರೆನ್ಸಿಯ ಬೆಲೆ ಬಂದಿದ್ದರೆ ಅದನ್ನ ನಾವು ಅಪ್ರಿಸಿಯೇಷನ್ ಅಂತ ಕರಿತೇವೆ. ಸೊ ವೆನ್ ಡೊಮೆಸ್ಟಿಕ್ ಕರೆನ್ಸಿ ಬಿಕಮ್ಸ್ ಕಾಸ್ಟ್ಲಿಯರ್ ಇನ್ ಟರ್ಮ್ಸ್ ಆಫ್ ಫಾರಿನ್ ಕರೆನ್ಸಿ, ಅದನ್ನ ನಾವೇನಂತೇವೆ, ಅಪ್ರಿಸಿಯೇಷನ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ
ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್. ಯಾವುದೇ ಒಂದು ಎಕ್ಸ್ಚೇಂಜ್ ರೇಟ್ ಸಿಸ್ಟಮಿನಲ್ಲಿ ಸರ್ಕಾರ ಆ ಕರೆನ್ಸಿಯ ಬೆಲೆಗಳನ್ನ ಪ್ರೈಸ್ ಅನ್ನ ನಿರ್ಧಾರ ಮಾಡಿದ್ರೆ ಅದಕ್ಕೆ ನಾವು ಫಿಕ್ಸೆಡ್ ಎಕ್ಸ್ಚೇಂಜ್ ರೇಟ್ ಸಿಸ್ಟಮ್ ಅಂತ ಕರಿತೇವೆ. ಇದನ್ನ ನಾವು ಗ್ರಾಫಿಕಲ್ ಆಗಿ ಹೇಗೆ ರೆಪ್ರೆಸೆಂಟ್ ಮಾಡೋದು? ಮೊದಲನೆಯದಾಗಿ ಬರುವಂತದ್ದೇ ನಮ್ಮ ವೈ ಆಕ್ಸಿಸ್, ತದನಂತರ ನಮಗೆ ಸಿಗುವಂತದ್ದೇ ನಮ್ಮ ಎಕ್ಸ್ ಆಕ್ಸಿಸ್. ನಾನಿಲ್ಲಿ ಡಿಮಾಂಡ್ ಅಂಡ್ ಸಪ್ಲೈ ಆಫ್ ಗೂಡ್ಸ್ ಅಂಡ್ ಸರ್ವಿಸಸ್ ಅನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು ನಮ್ಮ ಎಕ್ಸ್ಚೇಂಜ್ ರೇಟ್ ಅನ್ನ ತೆಗೆದುಕೊಳ್ತೇನೆ. ಸೊ ಇಲ್ಲಿ ನಾನು ಇಮ್ಯಾಜಿನರಿ ನಂಬರ್ಸ್ 10, 20, 30, 40, 50 ಅನ್ನ ತೆಗೆದುಕೊಂಡ್ರೆ ಇಲ್ಲಿ ನಾನು 10, 20, 30, 40 ಮತ್ತು 50 ನಂಬರ್ಸ್ ಅನ್ನ ತೆಗೆದುಕೊಳ್ತೇನೆ. ಮೊದಲನೆಯದಾಗಿ ಒಂದು ಎಕ್ವಿಲಿಬ್ರಿಯಂ ಪಾಯಿಂಟಿನಲ್ಲಿ ನಮ್ಮ ಕರೆನ್ಸಿ ಇರುತ್ತೆ. ಇದನ್ನ E1 ಅಂತ ಕರಿತೇನೆ. ಆ ಎಕ್ವಿಲಿಬ್ರಿಯಂ ಪಾಯಿಂಟ್ ಯಾವುದು? 30 ರೂಪಾಯಿ ಮತ್ತು ಡಿಮಾಂಡ್ ಅಂಡ್ ಸಪ್ಲೈ ಕೂಡ 30 ಇದೆ. ಸರ್ಕಾರ ಈಗ ತನ್ನ ಕರೆನ್ಸಿಯನ್ನ ಡಿವ್ಯಾಲ್ಯೂಯೇಷನ್ ಮಾಡ್ತಾರೆ. ಅಂದ್ರೆ 30 ರೂಪಾಯಿನಿಂದ 50 ರೂಪಾಯಿಗೆ ಏರಿಸಿ ಬಿಡ್ತಾರೆ. ಇದನ್ನ ನಾವು ಡಿವ್ಯಾಲ್ಯೂಯೇಷನ್ ಅಂತ ಕರೀತೇವೆ. ಅಲ್ಲಿಗೆ ನಮ್ಮ ಕರೆನ್ಸಿಯ ಬೆಲೆ ಏನಾಗ್ತಾ ಇದೆ? ಕುಸಿದು ಹೋಗ್ತಾ ಇದೆ, ಬಿದ್ದು ಹೋಗ್ತಾ ಇದೆ. ಅಂತಹ ಸಂದರ್ಭದಲ್ಲಿ ನೋಡಿ, ಇದು ನಮ್ಮ ಡಿಮಾಂಡ್ ಲೈನ್ ಆದ್ರೆ ಇದು ನಮ್ಮ ಸಪ್ಲೈ ಲೈನ್ ಆಗತ್ತೆ. ಇಲ್ಲಿ ನೋಡಿ, ಡಿಮಾಂಡ್ 20 ಆಗೋದ್ರೆ ಸಪ್ಲೈ 50 ಆಗೋಗತ್ತೆ. ಅಲ್ಲಿಗೆ ಇಂತಹ ಸಿಚುವೇಶನ್ನಿನಲ್ಲಿ ಸಪ್ಲೈ ಇಸ್ ಗ್ರೇಟರ್ ದನ್ ಡಿಮಾಂಡ್. ಇಂತಹ ಸಿಚುವೇಶನ್ ನಲ್ಲಿ ಸಪ್ಲೈ ಇಸ್ ಗ್ರೇಟರ್ ದನ್ ಡಿಮಾಂಡ್. ಅಂತಹ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ಗಳಾಗಿರ್ಬೋದು, ಏನಾಗುತ್ತೆ, ಅವರ ಫಾರಿನ್ ಎಕ್ಸ್ಚೇಂಜ್ ಅನ್ನ ಸೆಲ್ ಮಾಡಿ ಬಿಡ್ತಾರೆ. ಫಾರಿನ್ ಎಕ್ಸ್ಚೇಂಜ್ ಅನ್ನ ಸೆಲ್ ಮಾಡಿ ಡೊಮೆಸ್ಟಿಕ್ ಕರೆನ್ಸಿಗಳನ್ನ ಬೈ ಮಾಡಿ ಒಂದು ಸ್ಟೆಬಿಲಿಟಿಯನ್ನ ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದೇ ರೀತಿಯಲ್ಲಿ 30 ರೂಪಾಯಿ ಇರುವಂತಹ ಕರೆನ್ಸಿಯನ್ನ ರಿವ್ಯಾಲ್ಯೂಯೇಷನ್ ಮಾಡಿ 10 ರೂಪಾಯಿ ಮಾಡಿಬಿಟ್ರೆ ಆಗ ಏನಾಗತ್ತೆ? ಸಪ್ಲೈ 20 ಆಗತ್ತೆ, ಡಿಮಾಂಡ್ ನಮಗೆ 50 ಆಗತ್ತೆ. ಇಂತಹ ಸಂದರ್ಭದಲ್ಲಿ ಡಿಮಾಂಡ್ ಇಸ್ ಗ್ರೇಟರ್ ದನ್ ದ ಸಪ್ಲೈ. ಆಗ ಅವ್ರು ಏನ್ ಮಾಡ್ತಾರೆ? ದೇ ವಿಲ್ ಪರ್ಚೇಸ್ ಫಾರಿನ್ ಎಕ್ಸ್ಚೇಂಜ್. ಹೆಂಗಿದ್ರು ಡಿಮಾಂಡ್ ಗ್ರೇಟ್ ಇದೆ, ಸಪ್ಲೈಗಿಂತ ಡಿಮಾಂಡ್ ಜಾಸ್ತಿ ಇದೆ. ಸೊ ಅವ್ರೇನ್ ಮಾಡ್ತಾರೆ? ಅವರ ಕರೆನ್ಸಿಗಳನ್ನ ಮಾರ್ಕೆಟ್ಗೆ ಬಿಟ್ಟು ಹೆಚ್ಚೆಚ್ಚು ಫಾರಿನ್ ಕರೆನ್ಸಿಗಳನ್ನ ಒಳಗೆ ತಂದುಕೊಳ್ತಾರೆ. ಇದನ್ನ ನಾವು ರಿವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ಸೊ ಸೆಂಟ್ರಲ್ ಬ್ಯಾಂಕ್ ಇಂಟರ್ವೀನ್ಸ್ ಟು ಮೇಂಟೈನ್ ದಿಸ್ ರೇಟ್ ಬೈ ಸೆಲ್ಲಿಂಗ್ ಆರ್ ಬೈಯಿಂಗ್ ಫಾರಿನ್ ಕರೆನ್ಸಿ. ಅದನ್ನೇ ನಾವಿಲ್ಲಿ ಕಲ್ತಿದ್ದಂಥದ್ದು. ವೆನ್ ಗವರ್ಮೆಂಟ್ ಆಕ್ಷನ್ ಇನ್ಕ್ರೀಸಸ್ ದ ಎಕ್ಸ್ಚೇಂಜ್ ರೇಟ್, ಇಟ್ಸ್ ಕಾಲ್ಡ್ ಡಿವ್ಯಾಲ್ಯೂಯೇಷನ್. When government action decreases the exchange rate, it is called revaluation. ನಮ್ಮ ಕರೆನ್ಸಿ ಟರ್ಮ್ಸ್ ನಲ್ಲಿ ನಾವು ಯಾವಾಗ್ಲೂ ಏನ್ ಮಾಡಬೇಕಾಗತ್ತೆ? ಉಲ್ಟಾ ಯೋಚನೆ ಮಾಡಬೇಕಾಗತ್ತೆ. 30ರಿಂದ 50ಕ್ಕೆ ಬಂತು ಅಂದ್ರೆ ಅದನ್ನ ಡಿವ್ಯಾಲ್ಯೂಯೇಷನ್ ಅಂತೇವೆ. 30ರಿಂದ 10ಕ್ಕೆ ಬಂತು ಅಂದ್ರೆ ಅದನ್ನ ನಾವು ರಿವ್ಯಾಲ್ಯೂಯೇಷನ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲೀಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ನೋಡೋದಾದ್ರೆ ದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ, PPP ಥಿಯರಿ ಅಂತ ಕರೀತಾರೆ. ಏನು ದ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಅಂದ್ರೆ? ಹೆಸರೇ ಹೇಳ್ತಾ ಇದೆ, ಪರ್ಚೇಸಿಂಗ್ ಪವರ್ ಪ್ಯಾರಿಟಿ. ಸೊ ಈ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ನಮ್ಮ ದೇಶದ ಕರೆನ್ಸಿಗೆ ಮತ್ತು ಬೇರೆ ದೇಶದ ಕರೆನ್ಸಿಗೆ ಲೆಕ್ಕಾಚಾರಗಳನ್ನ ಮಾಡಿದಾಗ ನಮ್ಮ ದೇಶದ ಕರೆನ್ಸಿಗೂ ಆ ದೇಶದ ಕರೆನ್ಸಿಗೂ ಸೇಮ್ ಪರ್ಚೇಸಿಂಗ್ ಪವರ್ ಇರಬೇಕು ಅನ್ನುವಂಥದ್ದನ್ನ ಹೇಳುತ್ತೆ. ಸೊ ದ ಲಾ ಆಫ್ ಒನ್ ಪ್ರೈಸ್, PPP, is based on law of one price, which states that identical goods must be the same price in different countries when expressed in the same currency. ಸೊ ನಾನು ಯಾವುದೇ ಒಂದು ಸೇಮ್ ಕರೆನ್ಸಿಯಲ್ಲಿ ಎಕ್ಸ್ಪ್ರೆಸ್ ಮಾಡಿದಾಗ ಒಂದು ಆಪಲ್ ಐಫೋನ್ ಭಾರತದಲ್ಲೂ ಅದೇ ಪ್ರೈಸ್ ನಲ್ಲಿ ಇರಬೇಕು, USA ನಲ್ಲೂ ಅದೇ ಪ್ರೈಸ್ ನಲ್ಲಿ ಇರಬೇಕು. ಆವಾಗ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಥಿಯರಿ ಟ್ರೂ ಅನ್ನಿಸ್ಕೊಳ್ಳುತ್ತೆ. ನೆಕ್ಸ್ಟ್ ನೋಡೋದಾದ್ರೆ PPP suggests that exchange rate between two currencies should be equal
to the ratio of two countries' price levels. So ಎರಡೂ ಕಂಟ್ರಿಗಳ ಗೂಡ್ಸ್ ಅಂಡ್ ಸರ್ವಿಸಸ್ಗೆ ಏನು ಪ್ರೈಸ್ ಲೆವೆಲ್ಗಳಿದೆ ಅದೇ ಎಕ್ಸ್ಚೇಂಜ್ ರೇಟ್ ರೇಷಿಯೋ ಆಗಿರಬೇಕು ಅನ್ನುವಂಥದ್ದನ್ನ ನಮ್ಮ PPP ಮಾಡೆಲ್ ಹೇಳುತ್ತೆ. ಇದಕ್ಕೆ ಇರುವಂತ ಅಸಂಪ್ಷನ್ಗಳೇನು? ಮೊದಲನೆಯದು, PPP assumes that the trade is free. No transportation, goods are identical across countries. So transportation cost ಇಲ್ಲ, ಟ್ರೇಡ್ ಫ್ರೀ ಆಗಿದೆ, ಮತ್ತೆ ಗೂಡ್ಸ್ ಅಂಡ್ ಸರ್ವಿಸಸ್ ಬೇರೆ ಬೇರೆ ದೇಶಗಳಲ್ಲಿ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ ಅಂತ PPP ಅಸ್ಯೂಮ್ ಮಾಡ್ಕೊಳ್ಳುತ್ತೆ. Calculate the PPP exchange rate. The PPP exchange rate is calculated by the price level of the two countries. For example, if price level of country A is 100, price level of country B is 120, the PPP will be 120 by 100, 1.2. Simple terms alli idanna ನಾವು P2 ಡಿವೈಡೆಡ್ ಬೈ P1 ಅಂತ ಕರಿತೇವೆ. ಸೊ ಎರಡು ಕಂಟ್ರಿಗಳ ಗೂಡ್ಸ್ ಪ್ರೈಸ್ ಏನಿದೆ ಅದನ್ನ ಡಿವೈಡ್ ಮಾಡಿದಾಗ ಸಿಗುವಂತದ್ದೇ ನಮ್ಮ PPP ಎಕ್ಸ್ಚೇಂಜ್ ರೇಟ್. ನೆಕ್ಸ್ಟ್ ನೋಡಿದಾಗ ಲಾಂಗ್ ರನ್ ಎಕ್ಸ್ಚೇಂಜ್ ರೇಟ್ ಪ್ರೆಡಿಕ್ಷನ್. PPP suggests that the actual exchange rate will converge to the PPP exchange rate in the long run. This is because differences in price level between the countries will be eliminated through trade and investment. So purchasing power parity model ಹೇಳುತ್ತೆ ಲಾಂಗ್ ರನ್ನಿನಲ್ಲಿ ಯಾವುದೇ ವ್ಯತ್ಯಾಸಗಳು ಗೂಡ್ಸ್ ಅಂಡ್ ಸರ್ವಿಸಸ್ ಇನ ಪ್ರೈಸ್ ಅಲ್ಲಿ ಬರ್ತಾ ಇದೆ ಅದು ಎಲಿಮಿನೇಟ್ ಆಗೋಗುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ 1.2 ಆಕ್ಚುಲಿ 1 ಇರಬೇಕಿತ್ತು, ಅಲ್ಲಿ 100 ರೂಪಾಯಿ ಇದೆ ಅಂದ್ರೆ ಇಲ್ಲೂ ಗೂಡ್ಸ್ 100 ರೂಪಾಯಿ ಇರಬೇಕಿತ್ತು. ಇಲ್ಲಿ ಯಾಕೆ 120 ರೂಪಾಯಿ ಇದೆ? 20 ರೂಪಾಯಿ ನಾನು ಯಾಕೆ ಜಾಸ್ತಿ ಕಟ್ತಾ ಇದ್ದೀನಿ? ಈ 20 ರೂಪಾಯಿ ನನ್ನ ಜೇಬಿಂದ ಏನು ಜಾಸ್ತಿ ಹೋಗ್ತಾ ಇದೆ? ಲಾಂಗ್ ರನ್ನಿನಲ್ಲಿ ಅದು ಎಲಿಮಿನೇಟ್ ಆಗೋಗುತ್ತೆ. ಯಾಕೆ ಎಲಿಮಿನೇಟ್ ಆಗುತ್ತೆ ಅಂದ್ರೆ ಹೆಚ್ಚೆಚ್ಚು ಟ್ರೇಡ್ ಅಂಡ್ ಇನ್ವೆಸ್ಟ್ಮೆಂಟ್ಗಳಿಂದ. ಇದರ ಅಡ್ವಾಂಟೇಜ್ ಏನು? It provides simple and intuitive way to predict exchange rate. It is based on fundamental economic principles. ಇದಕ್ಕೆ ಖಂಡಿತ ಲಿಮಿಟೇಷನ್ಸ್ ಕೂಡ ಇದೆ. It has the assumption of identical goods. ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಅನ್ನ ತಗೊಳ್ಳೋದಿಲ್ಲ. ಫೇಲ್ಯೂರ್ ಫಾರ್ ಅಕೌಂಟಿಂಗ್ ಆಫ್ ಪ್ರೊಡಕ್ಟಿವಿಟಿ ಮತ್ತು ಟೆಕ್ನಾಲಜಿ. ಭಾರತದಲ್ಲಿರುವಂಥ ಪ್ರೊಡಕ್ಷನ್ ಟೆಕ್ನಾಲಜಿನೇ ಬೇರೆ ಇರ್ಬೋದು, ಅಲ್ಲಿರುವಂಥ ಪ್ರೊಡಕ್ಷನ್ ಟೆಕ್ನಾಲಜಿ ಬೇರೆ ಇರ್ಬೋದು, ಗೂಡ್ಸ್ ಐಡೆಂಟಿಕಲ್ ಆಗಿಲ್ಲದೆ ಇರ್ಬೋದು, ಅಲ್ಲಿ ಬೆಟರ್ ಇರ್ಬೋದು, ಇಲ್ಲಿ ಬೆಟರ್ ಇರ್ಬೋದು, ಯಾರಿಗೆ ಗೊತ್ತು? ಇವೆಲ್ಲ ಫ್ಯಾಕ್ಟರ್ಗಳನ್ನು PPP ತನ್ನ ಅಕೌಂಟಿಗೆ ತೆಗೆದುಕೊಳ್ಳೋದಿಲ್ಲ. ಇದಕ್ಕೆ ನಾವೊಂದು ಆಪಲ್ ಐಫೋನಿನ ಎಕ್ಸಾಂಪಲ್ ಅನ್ನ ತೆಗೆದುಕೊಂಡು ಚೆಕ್ ಮಾಡೋಣ, ಕಲಿಯೋಣ. ಸೊ ಮೊದಲನೆಯದಾಗಿ ಆಪಲ್ ಐಫೋನ್. ಸೊ ಆಪಲ್ ಐಫೋನ್ US ಅಲ್ಲಿ ಎಷ್ಟಿದೆ? ಸೊ ಆಪಲ್ ಐಫೋನ್ US ಅಲ್ಲಿ $1,000 ಇದೆ. ಭಾರತ ದೇಶದಲ್ಲಿ, ಇಂಡಿಯಾದಲ್ಲಿ ಆಪಲ್ ಐಫೋನ್ ಎಷ್ಟಿದೆ? 1,00,000 ರೂಪಾಯಿ ಇದೆ ಅಂತ ಅಂದ್ಕೊಳ್ಳೋಣ. ನೆಕ್ಸ್ಟ್, ಇವತ್ತಿಗೆ ನಮ್ಮ INR ವರ್ಸಸ್ USD ಅನ್ನ ಲೆಕ್ಕ ಹಾಕಿದ್ರೆ ಎಷ್ಟು ಎಕ್ಸ್ಚೇಂಜ್ ರೇಟ್ ಬರ್ತಾ ಇದೆ? ಇವತ್ತಿನ ಬೆಲೆಗೆ 80 ರೂಪಾಯಿ ಇದೆ $1. ಅಲ್ಲಿಗೆ 1000 ಇಂಟು 80 ರೂಪಾಯಿ ಐಫೋನಿನ ಬೆಲೆ ಭಾರತ ದೇಶದಲ್ಲಿ ಆಕ್ಚುಲಿ ಎಷ್ಟಿರಬೇಕಿತ್ತು? 80,000 ಇರಬೇಕಿತ್ತು. ಆದರೆ ಭಾರತ ದೇಶದಲ್ಲಿ ಐಫೋನಿನ ಬೆಲೆ ಎಷ್ಟಿದೆ? 1,00,000 ರೂಪಾಯಿ ಇದೆ. ಸೊ ಅಲ್ಲಿಗೆ ನಾವು ಲೆಕ್ಕ ಹಾಕಿದಾಗ 1,00,000 ಡಿವೈಡೆಡ್ ಬೈ 80,000 ಮಾಡಿದ್ರೆ ನಮ್ಮ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಎಷ್ಟಕ್ಕೆ ಬರುತ್ತೆ? 1.25ಗೆ ಬರುತ್ತೆ. ಅಲ್ಲಿಗೆ ಹೆಚ್ಚು ಕಮ್ಮಿ $0.25 ಅಷ್ಟು ಬೆಲೆ ಭಾರತದಲ್ಲಿ ಏನಿದೆ ಜಾಸ್ತಿ ಇದೆ. ಏನು ಅಮೆರಿಕಾದಲ್ಲಿ 80,000ಕ್ಕೆ ಸಿಗ್ತಾ ಇದೆ, ಅದೇ ನಮ್ಮ ಭಾರತ ದೇಶದಲ್ಲಿ 1,00,000 ರೂಪಾಯಿಗೆ ಸಿಗ್ತಾ ಇದೆ. ಅಲ್ಲಿಗೆ ಹೆಚ್ಚು ಕಮ್ಮಿ 0.25 ಅಷ್ಟು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಇದೆ ಅನ್ನುವಂಥದ್ದು ಇದರ ಅರ್ಥ. 10 ಹಲವಾರು ಟಾಪಿಕ್ಗಳನ್ನ ಕಲಿತ್ಕೊಂಡ್ವಿ, 10 ಹಲವಾರು ಹೊಸ ಟರ್ಮಿನಾಲಜಿಗಳನ್ನ ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.